ಇವನನ್ನು ಕೆಣಕಿದವರಿಲ್ಲ, ಕೆಣಕಿ ಉಳಿದವರು ಇಲ್ಲ. ಇವನೊಂದು ರೀತಿಯ ವಿಷದ ನಂಜು. ವಿಷ ಕುಡಿದರೆ ತಕ್ಷಣ ಸಾಯ್ತಾರೆ, ಆದರೆ ನನ್ನ ಕೆಣಕಿದರೆ ನಿಧಾನವಾಗಿ ನರಳಿ ನರಳಿ ಸಾಯ್ತಾರೆ. ಅಂದ್ರೆ ನಾನೊಂಥರ ಸ್ಲೋ ಪೈಸನ್ ಇದ್ದಂಗೆ. ಗುಣಶೇಖರ, ನಾನು ಮನಸಾರೆ ಇಷ್ಟಪಟ್ಟ ಮೊದಲನೇ ವಸ್ತು ಯಾವುದು ಗೊತ್ತಾ? ನಿನ್ನ ಮನೆ ಅಂಗಳದಲ್ಲಿ ಮುದ್ದು ಮುದ್ದಾಗಿ ಬೆಳೆದು ನಿಂತಿರುವ ನಿನ್ನ ಮಗಳು ಚೆಂಗುಲಾಬಿ ಶೀಲಾ. ಆ ಶೀಲಾ ನನಗೆ ದಕ್ಕಿದರೆ ಸರಿ, ಇಲ್ಲ ಅಂದ್ರೆ ಕೈಯಿಂದ ಕಿತ್ಕೊಳ್ಬೇಕಾಗುತ್ತೆ. ಹೆಣ್ಣು ಒಂದು ಮಣ್ಣು ನನಗೆ ಸಿಗದಿದ್ದ ಮೇಲೆ ಮತ್ಯಾರಿಗೂ ಸಿಗಬಾರದು. ಸಿಗಲಿಲ್ಲ ಅಂದ್ರೆ ಬಿಡುವವನಲ್ಲ ಈ ಜಲದಂಕಮಲ್ಲ. ದಟ್ ಈಸ್ ಉದ್ಭವ. ಉದ್ಭವ ಗುಣಶೇಖರ, ನಿನ್ನ ಮನೆ ಅಂಗಳದಲ್ಲಿ ಮುದ್ದು ಮುದ್ದಾಗಿ ಬೆಳೆದು ನಿಂತಿರುವ ಆ ಶೀಲಾ ನನಗೆ ದಕ್ಕಲೇಬೇಕು. ದಕ್ಕದಿದ್ದರೆ ಕೈಯಿಂದ ಹೇಗ್ ತಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಪ್ಪ ಅಮ್ಮನಿಗೆ ಮಾತ್ರೆ ತರೋದು ಕೇಳಿದ್ರು. ನಾನು ನೋಡಿದ್ರೆ ಅಂಗಡಿಗೆ ಹೋದವಳು ಹಾಗೆ ಮರ್ತು ಬಂದಿದ್ದೇನೆ. ಸರಿ ಸರಿ, ಹೋಗಿ ತಗೊಂಡ್ ಬಂದ್ರಾಯ್ತು. ಶೀಲಾ, ಯಾಕೆ, ಏನಾಯ್ತು? ಅಯ್ಯೋ ಏನಿಲ್ಲ, ಅಪ್ಪ ಮಾತ್ರೆ ತರೋದು ಕೇಳಿದ್ರು, ಮಾತ್ರೆ ತರೋದನ್ನೇ ಮರ್ತು ಬಿಟ್ಟೆ. ಅದಕ್ಕೆ ತಗೊಂಡ್ ಬರೋಣ ಅಂತ ಹೊರಟಿದ್ದೀನಿ. ನಾನು ಬರಲ್ಲ ಜೊತೆಗೆ? ಬೇಡ ಬೇಡ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಶೀಲಾ, ತುಂಬಾ ದೂರ ಹೋಗ್ಬೇಕು, ಮಾತ್ರೆ ಚೀಟಿ ಕೊಡು, ನಾನೇ ತಂದು ಕೊಡ್ತೀನಿ. ನೋಡಿ, ಆ ತೊಂದರೆ ನಿಮಗ್ ಬೇಡ, ನಾನೇ ಹೋಗಿ ತಗೊಂಡ್ ಬರ್ತೀನಿ. ಶೀಲಾ, ನೀನು ಈ ರೀತಿ ಕಳ್ಳಿ ಆಗ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣೆ. ಏನು ಕಳ್ಳಿನ? ಕಳ್ಳಿ ಆಗೋದಕ್ಕೆ ನಾನು ನಿಮ್ಮ ಹತ್ರ ಏನ್ ಕದ್ದಿದ್ದೀನಿ? ಕಳ್ಳರು ಕದ್ರೆ ಹಣ, ಒಡವೆ, ವಸ್ತ್ರ ಕರೀತಾರೆ. ಆದ್ರೆ ನೀನು ನನ್ನ ಹೃದಯನೇ ಕದ್ದಲ್ಲೇ. ನನ್ನ ಹೃದಯ ಕದ್ದ ಚಂದ್ರ ಚಕೋರಿ ಕಣೆ ನೀನು. ಛೇ, ನನ್ನ ಆತುರ ನನ್ಗೆ, ಅದ್ರಲ್ಲಿ ನಿಮ್ದು ಬೇರೆ ಹರಿಕತೆ. ನಾನು ಹೋಗ್ಬೇಕು, ದಾರಿ ನಿಂತ್ಕೋ ಶೀಲಾ. ನಾನು ನಿನ್ನ ಮನಸಾರೆ ಇಷ್ಟಪಟ್ಟಿದ್ದೇನೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತಾನು ತೀರ್ಮಾನ ಮಾಡಿದ್ದೇನೆ. ಈ ನನ್ನ ಆಸೆನ ನಿರಾಕರಿಸ್ಬೇಡ. ಈ ಮದನ ಕಾಮರಾಜನಿಗೆ ನಿನ್ನ ಪ್ರೇಮ ಭಿಕ್ಷೆ ನೀಡು ಶೀಲಾ, ಪ್ರೇಮ ಭಿಕ್ಷೆ ನೀಡು. ಏನು, ನಾನ್ ನಿನ್ನ ಮದುವೆ ಆಗೋದಾ? ಅದು ಕನ್ಸಿನ ಮಾತು, ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಹಾಸ್ಯ ಬೇಡ, ಆತುರ ಬೇಡ. ಆತುರ ಗೆಟ್ಟರೆ ಬುದ್ಧಿಮಂದ ಅಂತಾರೆ. ನೋಡು ಶೀಲಾ, ನೀನು ನನ್ನವಳಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಾನು ಏನ್ ಮಾಡೋದಕ್ಕೂ ರೆಡಿ. ನೋಡು, ನೀನ್ ಏನೇ ಅನ್ಕೊಂಡ್ರು ಸರಿ, ಅದು ಈ ಜನ್ಮದಲ್ಲಿ ಸಾಧ್ಯವಾಗದಿರೋ ಮಾತು. ನಾನು ನಿನ್ನವಳಾಗೋದಕ್ಕೆ ಸಾಧ್ಯವಿಲ್ಲ. ಈ ಕನಸನ್ನ ದಯವಿಟ್ಟು ಮರ್ತು ಬಿಡು. ಯಾಕೆ ಯಾಕೆ ಸಾಧ್ಯವಿಲ್ಲ? ಈ ಉದ್ಭವ ನೆಟ್ಟ ನೋಟ, ಬಿಟ್ಟ ಬಾಣ, ಇಟ್ಟ ಗುರಿ ಎಂದು ತಪ್ಪಿಲ್ಲ, ತಪ್ಪದು ಇಲ್ಲ. ನನ್ನ ತನು ಮನ ಪ್ರಾಣ ನೀನಾಗಿರುವಾಗ ನಿನ್ನ ಬಿಟ್ಟು ಹೇಗೆ ಬದುಕಿರ್ಲಿ? ಒಂದೇ ಒಂದ್ಸಾರಿ ನಿನ್ ಹೃದಯ ತೆಗ್ ನೋಡೆ, ಆಗ ಗೊತ್ತಾಗುತ್ತೆ ಈ ಉದ್ಭವನ್ ಪ್ರೀತಿ ಎಂತದ್ದು ಅಂತ. ಪ್ರೀತೆ, ಈ ಒಂದ್ಸಲ ಪ್ರೀತೆ.
ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ 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 ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಉಸಿರಾಗಿ ಪ್ರೀತ್ಸೆ ಬದುಕಾಗಿ ಪ್ರೀತ್ಸೆ ನನಗಾಗಿ ಪ್ರೀತ್ಸೆ ನಿನಗಾಗಿ ಪ್ರೀತ್ಸೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ ಪಡೆಯಿತು ಪ್ರಾಣ ಬೆಳೆಯಿತು ಕಲಿಯಿತು ಮುದ್ದಿನ ಮಾತೊಂದ ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ ಮಾತಾಡ್ತಾ ಪ್ರೀತ್ಸೆ ಮುತ್ತಾಡ್ತಾ ಪ್ರೀತ್ಸೆ ಕಣ್ಣೊರೆಸಿ ಪ್ರೀತ್ಸೆ ಮಗು ಅಂತ ಪ್ರೀತ್ಸೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ನೀನಿಲ್ಲದ ಲೋಕ ಶೂನ್ಯ ಬಾಳು ಬರಡು ಜನುಮ ದಂಡ ದೃಷ್ಟಿಯ ಅದ್ಭುತವೇ ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ ದಯಮಾಡಿ ಪ್ರೀತ್ಸೆ ಕೃಪೆ ತೋರಿ ಪ್ರೀತ್ಸೆ ಪ್ರೇಮಿಗಾಗಿ ಪ್ರೀತ್ಸೆ ಪ್ರೀತಿಗಾಗಿ ಪ್ರೀತ್ಸೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಏಯ್ ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಒಳ್ಳೆತನಕ್ಕೆ ಗೌರವ ಕೊಟ್ಟು ಒಂದು ಹೆಣ್ಣಿಗೆ ಬೆಲೆ ಕೊಟ್ರೆ ಸರಿ, ಇಲ್ಲೂ ಹೋದ್ರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ನೋಡು,
ನಿನ್ನ ನಿನ್ನ ರುಂಡವನ್ನೇ ಚಂಡಾಡ್ಬಿಡ್ತೀನಿ. ಮೊದಲಿನಿಂದ ಈ ಜಾಗ ಖಾಲಿ ಮಾಡೋ. ನೋಡ, ನಿನ್ನಂತ ಮೂರು ಬಿಟ್ಟವನ್ನ ಈ ಭೂಮಿ ಮೇಲೆ ಇದ್ರೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಳ್ದೆ ಮೊದಲು ಇಲ್ಲಿಂದ ಹೊಟ್ಟೋಗ್ಬಿಡು. ಓ, ಗಾದೆನೆ ಚೆನ್ನಾಗೆ ಕಲ್ತಿದ್ಯಾ. 3 ಬಿಟ್ಟರು ಊರಿಗೆ ದೊಡ್ಡವರು. ನಿನ್ನ ಬರೀ ಮಂತ್ರಕ್ಕೆ ಬೀಳೋ ಮಾವಿನಕಾಯಿ ಅನ್ಕೊಂಡಿದೆ. ಬಟ್ ನೀನಾಗಲ್ಲ. ನಿನ್ನನ್ನೇನಿದ್ರು ಕಲ್ಲಿನಿಂದ ಹೊಡೆದು ಕೆಳಗೆ ಬೀಳಿಸಿ ಆ ನಂತರ ನಿನ್ನ ರುಚಿ ನೋಡ್ಬೇಕು ಅಂತ. ನೋಡ, ಆ ರೀತಿ ಏನಾದ್ರೂ ಕೆಟ್ಟ ಆಲೋಚನೆ ಮಾಡಿದ್ರೆ ಈ ಭೂಮಿ ಮೇಲೆ ನಿನಗೆ ಉಳಿಗಾಲವಿಲ್ಲ. ನೋಡು, ಒಳ್ಳೆತನಕ್ಕೆ ಬೆಲೆ ಕೊಟ್ಟು ಮರ್ಯಾದೆಯಿಂದ ಬಾಳಿದ್ರೆ ಸರಿ, ನಿನಗೆ ಒಳ್ಳೆ ಈ ಭೂಮಿ ಮೇಲೆ ಬದುಕೋದಕ್ಕೆ ಅವಕಾಶನಾದ್ರೂ ಸಿಗತ್ತೆ. ಅದನ್ನ ಬಿಟ್ಟು ಇದೇ ರೀತಿ ನಡ್ಕೊಂಡು ಆದ್ರೆ ನೀನು ಸುಟ್ಟು ಬೂದಿಯಾಗಿ ಹೋಗ್ಬಿಡ್ತೀಯ. ಹುಷಾರಾಗಿರು. ನೋಡು, ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ನಾನು ಯಾರು ಅಂತ ತಿಳ್ಕೊಂಡಿದ್ಯೋ, ನಾನು ಗುಣಶೇಖರನ ಮಗಳು. ನಮ್ಗೆ ಆದಂತ ಘನತೆ ಗೌರವ ಅನ್ನೋದಿದೆ. ಅದನ್ನ ಮೀರಿ ನೀನೇನಾದ್ರೂ ನಡ್ಕೊಂಡಿದ್ಯಾ ಆದ್ರೆ, ಈ ವಿಷಯ ಏನಾದ್ರೂ ನಮ್ಮ ಮನೆಯವರಿಗೆ ಗೊತ್ತಾದ್ರೆ ನೀನನ್ನ ತುಂಡು ತುಂಡಾಗಿ ಕತ್ತರಿಸಿ ನಮ್ಮನೆ ಬೋಗ್ಲಿಗೆ ನೇತು ಹಾಕ್ಬಿಡ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಒಳ್ಳೆತನಕ್ಕೆ ಬೆಲೆ ಅನ್ನೋದನ್ನ ಕಲ್ತ್ಕೊಂಡು ಜೀವನ ಮಾಡೋದನ್ನ ಕಲ್ತ್ಕೋ. ಗುಡ್ ಬಾಯ್. ನಗರ ಗಾವಿನ ಜೊತೆ ಸರಸ ಸರಿಯಲ್ಲ. ನಗರ ಗಾವಿನ ಜೊತೆ ಸರಸ ಸರಿಯಲ್ಲ. ಉದ್ಭವನ ಜೊತೆ ಜಗಳವು ತರವಲ್ಲ. ಗಂಡುಗುಲಿ ರಾಮನ ಕೆಂಕೋರಿಲ್ಲ. ಗಂಡುಗುಲಿ ರಾಮನ ಕೆಂಕೋರಿಲ್ಲ. ರುದ್ರನಾಗನ ಕೆಂಕೋರಿಲ್ಲ. ವೀರಾದಿ ವೀರ ಕಣ್ಣೆ ನಾನ್ ಸಾಗಸ ಸಿಂಹ ಕಣ್ಣೆ. ಛಲದಲ್ಲಿ ಚಾಣಕ್ಯ ಮನೆಯದ ಮಾಣಿಕ್ಯ ನಾಗ ತಾಳ ಭೈರವನ್ನೇ. ಹೋಗು. ನಿನ್ನಂತ ಪೊಗರಿನ ಹೆಣ್ಣಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನಿಂದು ನನ್ನ ತಿರಸ್ಕರಿಸಿ ಹೋಗ್ತಾ ಇದೀಯ ಅಂದ್ರೆ ಈ ವಿಷದ ನಂಜು ನಿನ್ನ ಮನೆ ಪ್ರವೇಶ ಮಾಡ್ತಿದೆ ಅಂತ ಅರ್ಥ. ಹೋಗು. ಈ ಯುದ್ಧದಲ್ಲಿ ಗೆಲ್ಲೋದ್ ನಾನ ಇಲ್ಲ ನೀನ ಅಂತ ನೋಡೇ ಬಿಡೋಣ. ಉದ್ಭವ, ಯಾಕೋ ಈ ರೀತಿ ಕೂಗಾಡ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ಇಲ್ಲ ತೊಂದ್ರೆ ಕೊಟ್ರ ಆ ರೀತಿ ಏನಾದ್ರು ಹೇಳು. ಈ ಊರಲ್ಲಿ ಈ ಉಗ್ರಪುರಿ ತಗೊಂಡು ಹೇಗ್ ಬರ್ತಾರೋ ನಾನು ನೋಡೇ ಬಿಡ್ತೀನಿ. ಅಣ್ಣ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಸೋತಿಲ್ಲ, ಸೋಲೋದು ಇಲ್ಲ. ಬೇಕು ಅನ್ನೋದನ್ನ ಕಿತ್ಕೊಂಡಾದ್ರೂ ಸರಿ ಅನುಭವಿಸಿದ್ದೀನಿ. ಆದ್ರೆ ನಾನು ಮನಸಾರೆ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆಗ್ತೀನಿ ಅಂದ್ರೆ ಕೇವಲ ಒಂದು ನಾಯಿಗಿಂತ ಕೀಳಾಗಿ ನೋಡ್ತಾಳಣ್ಣ ಆ ಶೀಲಾ. ಅಣ್ಣ, ಅವಳು ಬರೀ ಮಾತಿನಲ್ಲೇ ನನ್ನ ಕೊಲ್ತಾ ಇದ್ದಾಳಣ್ಣ. ಅಣ್ಣ, ಅವಳು ನನ್ನ ಹೃದಯದ ದೇವತೆಯಾಗಿ ಈ ಮನೆ ಬೆಳಗ ಸೊಸೆಯಾಗಿ ನೆಲೆಸ್ಬೇಕಣ್ಣ. ಇಲ್ಲ ಅಂದ್ರೆ ಈ ನಿನ್ ತಮ್ಮ ಬದುಕಿರಲ್ಲ ಅಣ್ಣ, ಬದುಕಿರಲ್ಲ. ಕೇವಲ ಒಂದ್ ಹೆಣ್ಣಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತಿಲ್ಲ. ನಾಚಿಕೆ ಆಗಲ್ವೇನ ನಿಮ್ಗೆ? ನಮ್ಮ ವಂಶ ಎಂತದ್ದು ಬೇಕು ಎಂಬುದನ್ನ ಕೆತ್ತಿಂದ ಬೇರೆ ಸನೆ ಹೊರತು ಬೇಡ್ತಿಂದಲ್ಲ. ಅಂತದ್ರಲ್ಲಿ ನೀನು ಆ ದುರಂಕಾರಿ ಹೆಣ್ಣನ್ನ ಹಾಗೆ ಬಿಟ್ಟು ಬಂದಿದೆಯಲ್ಲೋ. ಯಾರವಳು ಹೇಳೋ? ಈ ಕ್ಷಣದಲ್ಲೇ ನೀನ್ ಕಣ್ ಮುಂದೆ ತಗೊಂಡಿಲ್ಲ. ಅಣ್ಣ, ಅವಳು ಇನ್ಯಾರು ಬೇರೆ ಅಲ್ಲ ಅಣ್ಣ, ಆ ಗುಣಶೇಖರನ ಮಗಳು ಶೀಲಾ. ಗುಣಶೇಖರ ಅವಳ ಮಗಳು ಈ ಮನೆ ಸೊಸೆ ಅಲ್ಲ, ಈ ಮನೆ ಕಾವು ಕೈಯೋ ನಾಯಿನ ಕೂಡ ನಾನ್ ಮಾಡ್ಕೊಳ್ಳೋದಿಲ್ಲ. ಅವಳ ಮರ್ತ್ಬಿಡು ಅಂದ್ರೆ ಹೇಗಣ್ಣ ಮರ್ತ್ಬಿಡ್ಲಿ? ನನ್ನ ತನು ಮನ ಪ್ರಾಣನೇ ಅವಳಾಗಿರುವಾಗ ಹೇಗಣ್ಣ ಮರ್ತ್ಬಿಡ್ಲಿ? ಮರಿಲೇ ಬೇಕು. ಆ ನನ್ ಮಗಳು ನಮ್ಮನೆ ಹೊಸಲು ತುಣಿಯೋದಲ್ಲ. ನಾನ್ ಕಣ್ಣೆದ್ರು ಕಂಡು ಸಾಕು, ನೀನ್ ಕಣ್ ಮುಂದೆ ಯಾಕಣ್ಣ ಅವ್ರ ಮೇಲೆ ಅಷ್ಟೊಂದು ಕೋಪ? ಆ ಕೋಪ ಪಡುವಂತದಾದ್ರು ಏನ್ ಮಾಡಿದಾರಣ್ಣ ಅವರು? ಏನ್ ಮಾಡಿದಲ್ಲ. ಆ ನನ್ ಮಗ ನಮ್ಮ ಮನೆತನಕ್ಕೆ ಮುಸಿಬಳ್ದು ಈ ಊರಲ್ಲಿ ನನ್ನ ತಂದೆ ತಲೆ ತಗ್ಗಿಸುವಂತೆ ಮಾಡಿ
ಅವನಿಂದಾಗಿ ನನ್ನ ತಂದೆ ತಾಯಿ ಮನೆಗೆ ನನ್ನ ಹೆಂಡ್ತಿನ ಕಳ್ಕೊಳಕ್ ಮಾಡಿದ್ದಾನೆ. ಅಣ್ಣ ಸುತ್ತಿ ಬಳಸಿ ಮಾತಾಡ್ದೆ, ನೇರವಾಗಿ ವಿಷಯ ಹೇಳಣ್ಣ. ನೀನು ಮದ್ವೆ ಆಗ್ಬೇಕು ಅಂತಿರೋ ಹುಡುಗಿ ಶೀಲಾ ಯಾರು ಗೊತ್ತೇನೋ? ನನ್ನ ತಂದೆ ತಂಗಿ ಅಂದ್ರೆ ನಿನ್ನ ಅತ್ತೆ ಮಗಳು ಕಣೋ, ಅತ್ತೆ ಮಗಳು. ನನ್ನ ತಂದೆ ತಂಗಿ ಮದುವೆನ ತಾರೊಳ್ಳಿಗೆ ಚಪ್ರ ಹಾಕ್ಸಿ ಕುಬೇರಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ತೀರ್ಮಾನನೂ ಮಾಡಿದ್ರು. ಹುಡುಗನ್ನು ಹುಡುಕಿ ಎಂಗೇಜ್ಮೆಂಟ್ ಮಾಡಿ ಆಗ ಗುಣಶೇಖರ ಮದುವೆ ಹಿಂದಿನ ದಿನ ರಾತ್ರಿ ನನ್ನ ಅತ್ತೆನ ಕಿಡ್ನಾಪ್ ಮಾಡಿ ಯಾವುದೋ ಪಾಳು ಬಿದ್ದಿರೋ ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಬಂದು ನಮ್ ಕಣ್ಮುಂದೆ ನಿಂತ್ಕೊಳ್ಳ. ಆಗ ಬಂದಿದ್ದ ಜನ ನೆಂಟರುಗಳ ಮುಂದೆ ನನ್ನ ತಂದೆ ಹುಲಿ ಅಂತಿದ್ದ ದುರ್ಗಪ್ಪ ಇಲಿ ಮರಿ ಅಂತ ತಲೆ ತಗ್ಗಿಸಿದಂಗಾಯ್ತು ಕಣ. ಈಗೇಳ ಅಂತವನ್ ಮಗಳು ನಿನ್ಗೆ ಮದ್ವೆ ಆಗ್ಬೇಕೇನೋ? ಅಣ್ಣ ಶೀಲಾ ನಮ್ ಸ್ವಂತ ಸೋದರತ್ತೆ ಮಗಳ. ಅಣ್ಣ ಈ ನಿನ್ ದ್ವೇಷನ ಮರ್ತು ನಮ್ಮ ಅತ್ತೆ ಮಗಳನ್ನ ಕೊಟ್ಟು ನನ್ಗೆ ಮದ್ವೆ ಮಾಡ್ತಣ್ಣ, ಮದ್ವೆ ಮಾಡ್ತು. ಇಲ್ಲ ಅಂದ್ರೆ ಈ ನಿನ್ ತಮ್ಮ ಖಂಡಿತ ಬದುಕಿರಲ್ಲ ಅಣ್ಣ, ಖಂಡಿತ ಬದುಕಿರಲ್ಲ. ಯಾಕೋ ಈ ರೀತಿ ಮಾಡ್ತಾ ಇದೀಯಾ? ನಾನು ಎಷ್ಟೇ ಬೇಡ ಬೇಡ ಅಂದ್ರು ಅವಳೇ ಬೇಕು ಅಂತ ಆಟ ಹಿಡಿತಿದೆಯಲ್ಲ. ಬೇಡ ಕಣೋ ಬೇಡ. ನಾನು ನನ್ನ ಮಗನ ಮನೆ ಮುಂದೆ ಹೋಗಿ ಕೈ ಜೋಡಿಸಿ ನನ್ನ ತಮ್ಮ ಉದ್ಬೋನಿಗೆ ನಿನ್ ಮಗಳು ಕೊಡು ಅಂತ ಬೇಡ್ಲಾರೆ ಕಣೋ, ಬೇಡ್ಲಾರೆ. ಅಣ್ಣ ಆ ಗುಣಶೇಖರನ್ ಕೇಳೋದೇ ಬೇಡ ಅಣ್ಣ, ನಮ್ಮ ಅತ್ತೆನ್ ಕೇಳೋಣ ಅಣ್ಣ. ಅಣ್ಣ ಈ ನಿನ್ ತಮ್ಮನ ಆಸೆ ಈಡೇರಿಸಲಿಲ್ಲ ಅಂದ್ರೆ ಈ ನಿನ್ ತಮ್ಮ ಬದುಕಿರಲ್ಲ ಅಣ್ಣ, ಬದುಕಿರಲ್ಲ. ಯಾಕೆ ಈ ರೀತಿ ಆಗ್ತದೆ ನನ್ನ ಬದುಕಲ್ಲಿ? ನಾನು ಎಷ್ಟೇ ಬೇಡ ಬೇಡ ಅಂತಂದ್ರು ಆ ಸೀಲ ಬೇಕು ಅಂತ ಬಯಸ್ತಿದ್ದಾನೆ ನನ್ನ ತಮ್ಮ. ನಾನು ನನ್ನ ಮಗನ ಮನೆ ಮುಂದೆ ಹೋಗಿ ಕೈ ಜೋಡಿಸಿ ಬೇಡ್ತಾರೆ. ಇಲ್ಲ ಇಲ್ಲ, ಇವನು ನನ್ನ ಹುಂಸೋದ್ದಾರಕ್ಕ. ಇವನ್ಗೇನಾರು ಹೆಚ್ಚು ಕಮ್ಮಿ ಆದ್ರೆ ನನ್ನ ಮೀಸೆ ಮಣ್ಣಾದ್ರೂ ಸರಿ ನನ್ನ ಅತ್ತೆ ಮುಂದೆ ಹೋಗಿ ತಲೆ ಬಾಗಿ ನನ್ನ ತಮ್ಮ ಉದ್ಬನಿಗೆ ಹೆಣ್ಣು ಕೊಡುವಂತಹ ಕೈ ಮುಗಿದು ಬೇಡ್ಕತೀನಿ. ಏನ್ ಕರ್ಮ ರೇ, ತಿಂದನ್ನ ಜೀರ್ಣ ಆಗ್ಬಿಡಲ್ಲ ಇವು ನೋವು. ನನ್ನ ಮಗಳು ಕಂಡು ಕಂಡು ಕಳ್ಳಿ ಅಲ್ಲಿ ಕುಡ್ದಂಗ ಆಯ್ತದಲ್ರಿ. ಏನು ವಿದ್ಯಾ ಕಲ್ತಿ ಬುದ್ಧಿ ಕಲ್ತಿ ಗೌರ್ಮೆಂಟ್ ಕೆಲಸ ಇಟ್ಕೊಂಡು ಒಳ್ಳೆ ನೌಕರಿ ಸೇರ್ಕೊಂಡ್ರಿ ಅಂದ್ರೆ ಇವು ನೋವು. ನನ್ನ ಮಗಳು ಮಾನ ಕಳಿಯಕ್ಕೆ ನಿಂತಳಲ್ರಿ, ದಿನ ಅವನಂತ ಕೇಳಿಸ್ತಾಳೆ ಕಣ್ರಿ. ಅಪ್ಪೋ ಅವ್ನು ಲಂಗ ಹೇಳ್ದ, ಅಪ್ಪೋ ಅವ್ನು ಕಣ್ಣು ನೋಡ್ದ, ಅಪ್ಪೋ ಅವ್ನು ಸಂಧಿ ಹೇಳ್ಕಂದ. ಇದೇ ಕಂಪ್ಲೇಂಟ್ ತತ್ತಾಳಲ್ರಿ. ಇವಳ ಮಗಳು ಅನ್ಬೇಕು, ಮಂಗ ಅನ್ಬೇಕೇನ್ರಿ? ಹಾಲು ಮೊಸರು ಇರೋ ಮನೆಯಲ್ಲಿ ಕಳಿಬೇಕು ಕಾಯ್ಕ ಕೂತ್ಕತ್ತದ, ಅವ್ನು ಕಾಯ್ಬೇಕು ಕಣ್ರಿ. ಇವ್ ನೋವು ನನ್ನ ಮಗಳ ಸೊಕ್ಕದ್ ಕೋಣ ಬೇಕಾದ್ರು ತಡಿಬೋದು. ಇವು ನೋವನ್ ನನ್ನ ಮಗಳವಳಲ್ಲ, ನನ್ನ ಮಗಳು ತಡಿಯಕ್ಕಾಗಲ್ಲ. ಸದ್ಯಕ್ಕೆ ನನ್ನ ಪುಣ್ಯ ನೀನು ಯಾವ ದೂರನು ತಂದಿಲ್ಲ, ಒಯ್ತೀನಿ. ಯಪ್ಪೋ ತಂದಲ್ಲಪ್ಪ, ತಂದು ದೂರ ಬವ್ವ. ಎಲ್ಲಿದೆಯಾ? ಯಪ್ಪೋ ಬಾಳ ನಿಮ್ಮವ್ರ ಇಲ್ಲ ನಿಂತಿದ್ದೀನಿ. ಅಪ್ಪಯ್ಯ, ನಾನು ಕಾಲೇಜ್ಗೆ ಹೋಗ್ಬೇಕು ಇಲ್ಲ ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು? ಏನಾಯ್ತವ? ಆ ನಿನ್ನ ಡ್ಯಾಡಿ ಅಂತ ಕರಿಬೇಕೋ ಇಲ್ಲ ಸುಣ್ಣದ ಗೋಡೆ ಅಂತ ಕರಿಬೇಕೋ? ಅದ್ರಲ್ಲಿ ಏನಾಯ್ತವ? ಅಪ್ಪಯ್ಯ, ನಾನು ಕಾಲೇಜ್ಗೆ ಹೋಗ್ತಾ ಇರ್ಬೇಕಾರೆ ಈ ಓಸಿ ಬೀಡಿ ಸೇದೋರು, ಓಸಿ ಲುಂಗಿ ಕಟ್ಕೊಳ್ಳೋರು, ಈ ತುಂಡೈಕ್ಲೆಲ್ಲ ನನ್ನ ನೋಡ್ಕೊಂಡು ಏನಂತ ಹಾಡಾಡ್ತಾರೆ ಗೊತ್ತಾ ಅಪ್ಪಯ್ಯ? ಏನಂತ ಆಡರವ? ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಅಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಅಲ್ಲ. ಬಾರೆ ಸಂದಿಗೆ
ಕೆಂಪು ಕೆನ್ನೆಗೆ ಜೇನ ಅದರಕ್ಕೆ ಕೊಡುವೆ ಕಾಣಿಕೆ. ಅಪ್ಪಯ್ಯ ಇವರೆಲ್ಲ ನನ್ನನ್ನ ಸಂದಿಗ್ ಬಾ ಅಂತ ಕರೀತಾರೆ. ಅವರೆಲ್ಲ ನನ್ನ ಕರೀತಾ ಇದ್ರೆ ಹೆಂಗಾಯ್ತದೆ ಗೊತ್ತಪ್ಪಯ್ಯ? ಹೆಂಗಾದವ್ವ? ಎತ್ತಿ ಕುಲುಕ್ದಂಗ ಆಯ್ತದೆ ಕಣ. ನಿಮ್ಗೆ ಎತ್ತಿ ಕುಳುಕ್ತಂಗಾದ್ರೆ ನಿಮ್ಮ ಅಪ್ಪ ನನಗೆ ಹೆಂಗಾಯ್ತದೆ ಗೊತ್ತವ? ಅಪ್ಪಯ್ಯ ಈ ವಯಸ್ಸಲ್ಲಿ ನಿನಗೂ ಆಯ್ತದ? ಹೆಂಗಾಯ್ತದೆ? ಜಾಡ್ಸಿ ಮದ್ವೆ ಅನಿಸ್ತದೆ ಕಣವ. ಯಾಕಪ್ಪಯ್ಯ ನಿನಗೆ ಹಂಗಾಯ್ತದೆ? ಅಲ್ಲ ಕಣವ, ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮೂರ ರೈತರು ಆಡವ ಆಡ್ಕೊಳ್ಳಿ, ಕುಣಿದವ ಕುಣಿಲಿ, ಚಡ್ಡಿ ಬಿಜಾಯ್ಕ ಕುಣಿಲಿ ಕಣವ. ಕಣ್ಣು ನೋಡ್ದವ ಹೊಡಿಲಿ, ಅವ್ ಕಣ್ಣು ಹಾಕವ ನೋಡಕ್ ಹೋದೆ. ಅಲ್ಲ ಕಣವ, ತಲೆ ಬಗ್ಸ್ಕೊಂಡ್ ಬರ್ಬೇಕು, ತಲೆ ಬಗ್ಸ್ಕೊಂಡ್ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ದನ ಕಿಚಾಯ್ಸರಂಗೆ ಹಿಂಗ್ ಸುಗ್ಗಾರ ಮಾಡ್ಕೊಂಡ್ಬಂದ್ರೆ ನಮ್ಮೂರವ್ ಫೋನ್ ಬಿಡತ್ತವ್ ಕೇಳ್ಬೇಕೆ. ಅವೇಂಗಾರ ಅಲ್ಲಿ ಐಕ್ಳು ನಮ್ಮ ಮರ್ಲಿಂಗಪ್ಪರ್ ಚಿಕ್ಕಪುರಪ್ಪನು ಒಂದ್ ಕೈ ನೋಡ್ಕರದ ಅಂತಾನೆ. ಅಪ್ಪಯ್ಯ ನಾನ್ ಯಾರ ಮಗಳು ಅಪ್ಪಯ್ಯ? ನಿನ್ ಮಗಳು ಕಣಪ್ಪಯ್ಯ, ನಿನ್ ಮಗಳು. ಅವರು ಕಣ್ಣು ಬಾಯಿ ಹಾರಿಸಿದ್ರೆ ನನಗೆ ಇನ್ನೇನೋ ಹಾರಿಸ್ಬೇಕು ಅನ್ನಿಸ್ತದೆ. ಏನಾರ ಆರ್ಸಕ್ಕಂಗ್ ನಿಂತ್ಕೊಂಡ್ಬಿಟ್ರೆ ಅವ್ರು ಬಾರ್ಸಕ್ಕೆ ಶುರು ಹಚ್ಕೊತಾರೆ. ಅಲ್ಲ ಕಣೋ, ಆಮೇಲೆ ಮಾನ ಕಳ್ಕೊಂಡ್ ಮನೆಗೆ ಬರ್ಬೇಕಾಯ್ತದೆ. ನಿನ್ಗೆ ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು. ಅಪ್ಪಯ್ಯ ಬಾಯ್ಲಿ, ಈಗ ಆಕಾಶದಲ್ಲಿ ಗುಡುಗು ಮಿಂಚು ಬಂದ್ರೆ ಏನಂತ ಅರ್ಥ? ಮಳೆ ಬರ್ತದೆ ಅಂತ. ಹಂಗೆ ಒಂದ್ ಎಮ್ಮೆ ಗೂಟ ಕಿತ್ರೆ ಏನಂತ ಅರ್ಥ? ಬೆದೆ ಬಂದಿದೆ ಕಣವ. ಹಂಗೇನೆ ಮಗಳು ಸುನೋವ ಪೌಡರ್ ಹಚ್ಕೊಂಡು ಆ ಬೀದಿಯಿಂದ ಈ ಬೀದಿಗೆ, ಈ ಬೀದಿಯಿಂದ ಆ ಬೀದಿಗೆ ಸುತ್ತಾವಳೆ ಅಂದ್ರೆ ಅವಳು ವಯಸ್ಸಿಗೆ ಬಂದಿದ್ದಾಳೆ ಅಂತ ಅರ್ಥ. ನೀ ಮದ್ವೆ ಮಾಡ್ಬೇಕು ಅಂತ ಗೊತ್ತಾಗ್ದೇಲೆ ಹಿಂಗ್ ತಿರಿಕಂಡ್ ನಿಂತಿದ್ಯಲ್ಲ. ಅಯ್ಯೋ ನೀ ಮೌನ, ನಿನ್ನ ಏಳಿ ಮದುವೆ ಮಾಡೋಣವ. ಸಮಯ ಬರ್ಲಿ ನಾನೇ ಮಾಡ್ತೀನಿ ಕಣವ. ನೀ ಮಾಡ್ತೀಯ? ನಾನು ನೋಡಿಲ್ವಾ? ಆ ಮುದ್ಕಿ ಈ ಮುದ್ಕಿ ಅಂತ ಜೋಲ್ ಸುಸ್ಕೊಂಡು ನಿಂತ್ಕೊಂಡಿರ್ತೀಯ. ನೀನ್ ನನ್ ಮದ್ವೆ ಮಾಡ್ತೀಯ ನೀನು? ಎಲ್ಲಿ ನನಗೆ ಚಿಕ್ಕವನ್ ತಗೋಬತ್ತೀಯ ಅಂತ ಭಯವಾಯ್ತಾಯ್ತು ನನಗೆ. ಅಜ್ಜಾ ನನ್ನ ಮಗ ನಿನ್ ಮುಂದ್ಬಿಟ್ಟೆ ಕಣ್ಣಾಕನು. ಹಂಗೆ ಇವತ್ತೊಂದು ಹಸಿನ ವ್ಯಾಪಾರ ಅದೇ ಬಿಟ್ಬಿಟ್ಟಿ ನಮ್ ಬರ್ತೀನಿ. ಬವ್ವ ಅದ್ ಯಾರ ಬವ್ವ ಎಲೆ ಕೆಂಚಿತಾರೆ ನನ್ ಮನೆ ತನಕ ಬಾರೆ, ನೀ ಬಾರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ತಡ್ಕಲ ಅಮಾಸೆ ಗುಟ್ಟು ತರ ಶುರು ಹಚ್ಕೋಬೇಡ, ಒಂದ್ ಸ್ವಲ್ಪ ತಡ್ಕಲ. ಎಲ್ಲಿಗ್ಲ ಬರೋದು? ಹೆಂಗಾದಲ್ಲ ಹೆಣ್ಮಕ್ಳು ಕಡ್ರಿ ಹೆಂಗಾದಲ್ಲ? ಅಯ್ಯೋ ಯಜಮಾನ್ರೆ ಹೆಂಗಾಯ್ತದೇನ್ರೆ? ಜುಮ್ 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 ತಡ್ಕಲ. ನೀನು ಜುಮ್ ಜುಮ್ ಅಂದಿ ನನ್ನ ಮಗಳೇನಾರ ಡ್ಯಾಸ್ ಹೊಡೆದ್ರೆ ಇರೋದ್ ಬಂದ್ರು ಉದ್ರೋದ್ರ ತಡ್ಕಕ್ಕೆ ಇಷ್ಟು ಜನ ಕರ್ಕೊಬರು ಸಿಕ್ಕಳಕಲ್ಲ. ತಡ್ಕೋ. ಎಲ್ಲ ಜುಮ್ ಜುಮ್ ಅನ್ನೋದು ನನ್ ಮೈ ಯಜಮಾನ್ರೆ, ನನ್ ಮೈ. ಏನೋ ಕಣ್ಣು ಬಾಯಿ ಹಾರಿಸ್ಕೊಂಡ್ ಮಾತಾಡಿಸ್ತಾ ಇದ್ಯಾ? ಹೆಂಗೈತೆ ಮೈಗೆ? ಹೆಂಗ ಕಾಣಿಸ್ತೀನಿ ನಿನ್ ಕಣ್ಣಿಗೆ? ಅಯ್ಯೋ ಬಂಗಾರಿ, ನನ್ ಕಣ್ಣಿಗೆ ಹೆಂಗ್ ಕಾಣ್ತೀಯ ಅಂದ್ರೆ ಮಳೆಗಾಲದಲ್ಲಿ ಛತ್ರಿ ಇದ್ದಂಗೆ, ಚಳಿಗಾಲದಲ್ಲಿ ಕಂಬಳಿ ಇದ್ದಂಗೆ, ಇಲ್ಲೇ ಮಾತಾಡ್ ಸಾಕು. ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಇದ್ದಂಗೆ. ಅದ್ರಲ್ಲೂ ನಿನ್ನ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ನಿಮ್ ಮೈ ಎಲ್ಲ ಬ್ರೆಡ್ ಗುಲ್ಕನ್ ಆಗಿರ್ತದೆ. ಯಾವ ಜಾಗದಲ್ಲಿ ಲೆಕ್ಕನೆ, ಯಾವ ಜಾಗದಲ್ಲಿ ಹೊರ್ಕ ತಿನ್ನಾನೆ, ಯಾವ ಜಾಗದಲ್ಲಿ ಕಚ್ಕ ತಿನ್ನಿಸ್ತದೆ ಬೇಕಾರೆ. ಏನ ಲೋ ಆಂಜನೇಯ, ನನ್ನ ಮಗಳು ಬೆಡ್ಡು ಗುಳ್ಕನ್ನು ಜಾಮೂನ್ ಕಣ್ಣ ಕಂಡಾಳಪ್ಪ. ಅದ್ಯಾಕಪ್ಪ? ಆಗಲ್ಕಾಯಿ, ಬೇವಿನಕಾಯಿ, ಸೋರೆಕಾಯಿ ತರ ಕಾಣಲ್ವೇನು? ಅಯ್ಯೋ ಬೇವರ್ಸಿ ನನ್ನ ಮಗನೇ. ಅವ್ರ ಅಪ್ಪ ನಾನು ಇಲ್ಲೇ ಇರ್ಬೇಕಾದ್ರೆ ನನ್ನ ಎದುರುಗಳು ಇಷ್ಟು ಮಾಡ್ತಾ ಇದೆಯಲ್ಲ, ಎಷ್ಟ್ ಲಾಕ್ ಕೆಚ್ಚು ನಿನ್ಗೆ? ಏನ್ರಿ ನೀವು ಇವಳಪ್ಪನ? ಅಲ್ಲ ಕಣಪ್ಪ, ಇವ್ರು ಅವ್ರ ಗಂಡ. ರೀ ಯಜಮಾನ್ರೆ ಬನ್ನಿ ಇಲ್ಲಿ. ತಗಿಲ ಕಯ್ಯ. ಯೋ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಯ್ಯ. ನಿನ್ ಮಗಳೇ ಹೇಳಳೆ, ನಮ್ಮ ಅಪ್ಪ ದಡ್ಬಡೆ ಇದ್ದ, ಅವನೇನಿದ್ರುವೆ ಆ ಸೊಸೆಯರ್ ಅಂಗಡಿಲಿ ಒಂದು ಟೀಯ ಕುಡ್ಬಿಟ್ಟು ಬಜ್ಜಿ ತಿನ್ನಕ್ಕೆ ಲಾಯಕು. ಅಲ್ಲಾದ್ಮೇಲೆ ಬಂದು ಮಾರಿ ಗುಡಿಲಿ ನಿದ್ದೆ ಮಾಡೋದು ಅಷ್ಟೇ ಅವ್ನ ಕೆಲಸ. ನಮ್ಮ ಅಪ್ಪ ಇಲ್ದ ಟೈಮ್ ನೋಡಿ ಬಂದ್ ಮಾಡ್ಕೊಂಡು ಹೋಗು ಅಂತ ಹೇಳಳೆ. ಅಲ್ಲ ಕಣವ, ಹೇಳೋದಲ್ಲ ನಾ ಹೇಳ್ಬಿಟ್ಟು
ಮಾಡೋದಲ್ಲ ಮಾಡಿಸ್ಕೊಬಿಟ್ಟೆ ಯಪ್ಪೋ ಇವ್ ನಿಂಗಂದ ಯಪ್ಪೋ ಇವ್ ನಿಂಗಂದ ಹಿಂಗ ಅಂತ ಇದೆಯಲ್ಲ ಏನ್ ಮಾಡ್ಲಿ ಹೇಳವ ಅಪ್ಪಯ್ಯ ನೆನ್ನೆ ಮೊನ್ನೆ ಬಂದಿರೋ ಇವನ್ ಮಾತು ಕೇಳ್ತಾ ಇದೆಯಲ್ಲ ನಾನು ಆ ಥರ ಎಲ್ಲ ಹೇಳ್ತೀನ ನಾನು ಕಾಲೇಜ್ಗೆ ಹೋಗ್ತಾ ಇರುವಾಗ ದಿನ ಇವನು ನನ್ನ ಹಿಂದೆ ಹುಚ್ಚು ನಾಯಿ ಸುತ್ತದಂಗೆ ಸುತ್ತಾನೆ ಯಾಕೋ ನನ್ನ ಹಿಂದೆ ಬರ್ತೀಯ ಅಂದ್ರೆ ಬಂಗಾರಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ನಿನ್ನ ಮದ್ವೆ ಐತೀನಿ ಬಾ ಅಂತ ಕರೀತಾನೆ ಕಣಪ್ಪಯ್ಯ ಏನವ ಓ ಮದ್ವೆ ನಿನ್ನ ಮದ್ವಾದನವ ಅವ್ನ್ ಮದ್ವೆ ಆಗ್ತೀನಿ ಅಂತ ಇವನು ನಿನ್ನನ್ನು ಮದುವೆ ಆಗಕ್ಕೆ ಇವನ್ ಯಾಕೆ ಬಿಕ್ನ ಸೇವಾ ಯಜಮಾನ್ರೆ ನೆಟ್ಟು ಮಾತಾಡಿ ನಾನ್ ಯಾಕ್ರಿ ಬಿಕ್ನಾಸಿ ಆಗ್ಲಿ ನೀನ್ ಬಿಕ್ನಾಸಿ ನಿಂತವಳಲ್ಲ ನಿಮ್ ಮಗಳು ಬಿಕ್ನೈತಿ ಇಡೀ ನಿಮ್ ಕುಟುಂಬನೇ ಬಿಕ್ನಾಸಿ ಕಂಡ್ರೆ ನಾವಲ್ಲ ಹಾಕಲ್ಲ ಬಿಕ್ನಾಸಿ ನನ್ನ ಮಗಳಲ್ಲ ಇಡೀ ಊರಲ್ಲಿ ರಗ ರಗ ಅಂತ ಉರಿಯೋ ಚಿನ್ನದ ಪೀಸ ತೆಗಿಯಕ್ಕಲ್ಲ ನನ್ನ ಮಗಳು ಇವಳು ಚಿನ್ನದ ಪೀಸೆ ರೀ ಯಜಮಾನ್ರೆ ನಿಮ್ ಮಗಳು ನಿಮ್ ಕಣ್ಣು ಚಿನ್ನದ ಪೀಸ್ ಆದ್ರೆ ನನ್ ಕಣ್ಣಿಗೆ ಹೆಂಗ್ ಕಾಣ್ತಾಳು ಹೆಂಗ್ ಕಂಡಪ್ಪ ಒಳ್ಳೆ ಇತ್ತಾಳೆ ಅಂಡೆ ಕಾಣ್ತಾಳೆ ಕಣ್ಣಿಗೆ ಮುಚ್ಚ ಮೊದ್ಲು ಅದಿರ್ಲಿ ನಿನ್ನ ಜನ್ಮ ಕತೆ ಹೇಳ ಯಾರು ಎಂತು ಅಂತ ಹೇಳ್ತೀನಿ ಕೇಳು ಯಜಮಾನ್ರೆ ನಮ್ಮ ಅಪ್ಪ ನಮ್ಮಮ್ಮ ತಿರುಪ್ತಿಗೆ ಹೋಗ್ಬೇಕಾದಾಗ ಹುಟ್ಟಿದಂತೆ ಗೋವಿಂದ ಹರಿ ಹರಿ ಗೋವಿಂದ ಅಂತ ಇಟ್ಟವ್ರೆ ಉಂಡನಾಮ ಇರ್ತೀನಿ ತಾಳ್ ಮಾಡ್ತಾಳೆ ಉಂಡನಾಮ ಅವ್ವ ಬೇಬಿಲ್ ಯಾರು ಸಿಕ್ಲಿಲ್ವವ್ವ ಈ ಉಂಡನಾಮನ್ನೇ ಹಿಡಿಬೇಕಾಯ್ತೆ ಮದ್ರಾಗ ನಾನ್ ಹಿಡ್ದಿಲ್ಲ ಕಣಪ್ಪಯ್ಯ ಅವನೇ ನನ್ನ ಹಿಂದೆ ಬರ್ತಾ ಇರೋದು ಅಪ್ಪಯ್ಯ ಅವಾಗ್ಲಿಂದ ಹರಿ 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 ಅಂತಾನೆ ಅವನೇ ಏನ್ ಹರಿತಾನೆ ಕೇಳಪ್ಪಯ್ಯ ಲವ್ ಅದೇನೋ ಹರಿತೀನಿ ಅಂತೆಲ್ಲ ಅದ್ ಏನ್ ಹರಿದಿಲ್ಲ ಅಯ್ಯೋ ಯಜಮಾನ್ರೆ ನಾನು ತಡ್ಕೊಳಕ್ ಆಯ್ತಲ್ಲ ಕರೆಕ್ಟ್ ಆಗಿ ಹೇಳ್ಬೇಕಲ್ಲ ನೀನ್ ಏನಿದ್ರು ಯಾವ ಕೂಲ್ ಆಗತ್ತಲ್ಲ ಕಲ ಸೀರಿಯಲಕ್ಕೆ ಲಯಕ್ಕೂ ಹಂಗೆ ಒಂದ್ ಕೆಲಸ ಮಾಡ್ಲ ಇದೇ ರೋಡಲ್ಲಿ ನೆಟ್ಕೊಬಿಡು ದೊಡ್ಡ ಅಳ್ತವು ಒಂದ್ ಹಳ್ಳ ಸಿಗ್ತದೆ ನಮ್ಮ ಊರ್ ಹೆಣ್ಣಾಳು ಬಟ್ಟೆ ಕುಕ್ಕಕ್ಕೆ ಸೀರೆ ಜಾಕೆಟು ಲಂಗ ಹಾಕಿರ್ತಾರೆ ಅಲ್ಲಿ ಸೀರೆ ತಗೋಬಿಟ್ಟು ಪರ್ರ ಅಂತ ಹರಿತಾರೋ ಯಾರೋ ಹುಚ್ಚಾಸ್ಪತ್ರೆಗೆ ಅಂತ ಸೇರಿರ್ತಾರೆ ಕಲ್ ನಮ್ಮೂರ ಯಜಮಾನ್ರು ಸೀರೆ ಹರಿತಾನೆ ಅಂದ್ಬಿಟ್ಟು ನನ್ಗ ರೋಡ್ ಗೊತ್ತಿಲ್ಲ ನಿನ್ ಮಗಳು ಕಳ್ಸ್ಕೊಟ್ರೆ ಈಗಲೇ ಹೋಗಿ ಸ್ಟಾರ್ಟ್ ಮಾಡ್ಕೊತೀನಿ ಅವ್ವ ಈ ನನ್ನ ಮಗನ ಜೊತೆಲಿ ಮಾತೇನವ ನನಗೊಂದು ದಳ್ಳಾಳಿ ಅದೇ ನಾನು ಹೋಯ್ತೀನಿ ಇಲ್ಲಿ ಕತ್ ಬಗಸ್ಕೊಂಡು ನೆಟ್ಟಿಗೆ ಬಂದ್ಬಿಡವ ಲೇ 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 ಬಂಗಾರಿ ನಿಂತ್ಕೊಳೆ ನಮ್ಮ ಅಪ್ಪನ ಹತ್ರನೇ ನನ್ ಮೇಲೆ ಚಾಡಿ ಹೇಳ್ತೀಯ ನೀನು ಇಮೇಲೆ ಹೇಳಲ್ಲ ಬಿಡು ಬಂಗಾರಿ ನಾನ್ ಅನ್ಕೊಂಡಿದ್ದೆ ನೀನೇ ಛತ್ರಿ ಅಂತ ನೀನೆಲ್ಲ ಕಡೆ ಛತ್ರಿ ನೀನ್ ಹುಡ್ಸೋನಲ್ಲ ನಿಮ್ ಅಪ್ಪಟ್ಟೆ ಅವ್ನ್ ಡಬಲ್ ಛತ್ರಿ ನನ್ ಮಗ ಮತ್ತೆ ಎಷ್ಟೇ ಆದ್ರೂ ನಾನು ಹುಟ್ಟಿಸ್ತವನಲ್ವಾ ನನಗಿಂತ ಡಬಲೇ ತಾನೇ ಇರ್ಬೇಕು ಅವನು ಇದ್ರು ಇರ್ಬೋದು ಕಂಬಿಡು ಶುರು ಮಾಡ್ಕೊಳಮ್ಮ ಹೆಣ್ಣೆ ಕಿತ್ತಾಳೆ ಹಣ್ಣೆ ನಿನ್ನ ಕಿತ್ತುಕೊಂಡು ತಿನ್ನಲ್ಲ ಸ್ವಲ್ಪ ಒಪ್ಪಿಕೊಳ್ಳೆ ಇಷ್ಟು ಬಿಂಕ ಯಾಕೆ ಕಮಲ ಇನ್ನು ಹೊಡೆದು ನೋಡು ನಿನ್ನ ಹಿಂದೆ ಹಿಂದೆ ಬರಲ ತಾಳಿ ಕಟ್ಟಿ ನೋಡು ಅಯ್ಯೋ ನಿಂದೆ ಕನಸಕಲ ತೋಳಿಗೆ ಬತ್ತೀಯ ತೋಟದಲ್ಲಿ ಸಿಗ್ತೀಯ ಕೊಡ್ತೀನಿ ಗರಂ ಗರಂ ಮಿರ್ಚಿ ಮಸಾಲ ಅಲ್ಲಿಗೂ ಬರ್ತೀನೋ ಗೆಳಿತು ಗೊತ್ತೀನೋ ನಾಟಿಕಾಯಿ ಬೇಕಾಗಿ ನುಲ್ಬೇಕಾವಲ್ಲ ಚಿನ್ನ ಬಾ ಚಿನ್ನ ಚಿನ್ನ ಬಾ ಚಿನ್ನ ತಿನ್ನೋ ಚಾನ್ಸ್ ಕೊಡೆ ಟೇಸ್ಟ್ ಮಾಡೋ ಚಾನ್ಸ್ ಕೊಡಮ್ಮಿ ಆಸೆ ಬಿಡೋ ತಿನ್ನ ತಿಳಿ ಅಲ್ಲ ಕಣಯ್ಯೋ ಮಾವಯ್ಯೋ ಹೇ ಶಿರಸಿಯ ಜಾತ್ರೆಗೆ ತೇರು ಬರೋ ರಾತ್ರಿಗೆ ಹೆಗಲಲ್ಲಿ ಕೂರಿಸಿ ಹೋಗು
ಅಮ್ಮಮ್ಮೋ ನನ್ನಾಕಿ ಸಿಡಿಯೋ ಪಟಾಕಿ ಎದೆಗೆ ದೀಪಾವಳಿ ತಂದು ಬಿಟ್ಟವಳೆ ಅದು ಕಾಗಿರಾಕಿ ಕಣ್ಣಲ್ಲೇ ತುಪ್ಪಾಕಿ ನನ್ನಲ್ಲಿ ಗಾಲಿ ಬೇರೆ ತಂದು ಬಿಟ್ಟೋನೆ ಚಿನ್ನ ಬಾ ಚಿನ್ನ ಚಿನ್ನ ಬಾ ಚಿನ್ನ ಒಲ್ಲೆ ಮಾಮ ಒಲ್ಲೆಲ್ಲೆ ಮಾಮ ಒಲ್ಲೆ ಮಾಮ ದಾರಿ ಬಿಡು ದಾಂಡಿಗನೆ ಹೊಟ್ಟೆಗೋಗ್ಬೇಕು ಹೋಗ್ಬೇಕು ತುಟಿ ಮೇಲೆ ಕೆನ್ನೆ ಮೇಲೆ ಮುತ್ತಿನ ಹಾರ ಕೊಟ್ಟು ಹೋಗಮ್ಮಿ ಹೋಗಮ್ಮಿ ಸಕ್ಕರೆ ನಾಡಿನ ಕಾವೇರಿ ಕಂದನು ನನ್ನನ್ನು ನೋಡುತ್ತಾಗ ಬೇರೆ ಹೋದನು ಸಕ್ಕರೆ ಊರಿನ ಸದಾರನಾದರು ನಿನ್ನಲ್ಲಿರುವ ಸಕ್ಕರೆ ಬೇಡಿ ಬಂದೆ ನಾನು ನೀರು ಬೆಂದಾಡನ್ನು ಬಿಡಲ್ಲ ನನ್ನನ್ನು ಮನೆಗೆ ಬಂದವೆಂದ ಹೆಣ್ಣು ಕೇಳಯ್ಯ ಕಾಯಿಸಿಯ ಜನ್ನು ಕಾಲ ನಾನೆಯೋ ಶ್ರಾವಣ ಬಂದ ಮೇಲೆ ತಿಪ್ಪಿ ಡುಮ್ 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 ಹೇ ಚಿನ್ನ ಬಾ ಚಿನ್ನ ಹೇ ಚಿನ್ನ ಬಾ ಚಿನ್ನ ಏನೋ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನನ್ನನ್ನು ತಮಾಷೆ ಮಾಡ್ಕೊಂಡು ಕಿಂಡಲ್ ಮಾಡ್ತಿದ್ಯಾ ಅಲ್ವಾ? ಇನ್ನೇನೇ ದೀಪ 10 ಗಂಟೆಗೆ ಬರ್ತೀನಿ ಅಂತ ಹೇಳಿ 12 ಗಂಟೆಗೆ ಬಂದಿದೆಯಲ್ಲ, ನನಗೂ ಕಾದು ಕಾದು ಸಾಕಾಗೋಯ್ತು ಕಣೆ. ಹೇ ದೀಪ, ನೀ ಇನ್ನಿರೋದ ಒಂದೊಂದು ಕ್ಷಣ ನನಗೊಂದೊಂದು ಯುಗ ಕಳೆದಂಗೆ ಕಣೆ. ಅದು ನಿನಗೆ ಗೊತ್ತೇನೆ? ಗೊತ್ತಪ್ಪ, ಚೆನ್ನಾಗಿ ಗೊತ್ತು. ಈ ಪ್ರೀತಿ ಅನ್ನೋ 2 ಅಕ್ಷರದ ಬಲೆಗೆ ಬೀಳಬಾರ್ದು. ಬಿದ್ಮೇಲೆ ಕಾಯೋ ಕಾತ್ರ ಇದೆಲ್ಲ ಕಾಮನು. ನಿನಗೇನಪ್ಪ ಹುಡುಗರು ಯಾವಾಗ ಬೇಕು ಹೆಂಗ್ ಬೇಕು ಟಣ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತೀರಾ. ಅಮ್ಮ ಬಾಯ್ ಅಂದ್ರೆ ಎಲ್ಲಿಗೆ ಮಗ್ನೆ ಅನ್ನಕ್ಕೆ ಮುಂಚೆನೆ ಹುಡುಗಿರ ಜಾಗದಲ್ಲಿ ಸೇರ್ಕೊಬಿಡ್ತೀರಾ. ನಮ್ಮ ಮನೆ ಬರಂಗಲ್ಲ, ಹೇಗೋ ಮಾಡಿ ಮುಂದೆ ಬಾಗ್ಲಿಂದ ಮೆತ್ತು ಗೆಜ್ಜೆ ಇಡ್ತೀರ ಸಾಕು. ಪೇಪರ್ ಓದ್ತಿರೋ ಕೂತೀರಿ ನಮ್ಮಪ್ಪ, ಮಗಳೇ ಎಲ್ಲಿ ಕೊಟ್ಟೆ, ಕಾಲೇಜ್ ರಜೆ ಅಲ್ವಾ ಒಳಗೋಗು ಅಂತಾರೆ. ಹೇಗೋ ಹಿಂದೆ ಬಾಗ್ಲಲ್ಲಿ ಎಸ್ಕೇಪ್ ಆಗಿ ಬಂದ್ಬಿಡೋಣ ಅಂತ ಹೋದ್ರೆ ಲಾನ್ನಲ್ಲಿ ವಾಕ್ ಮಾಡ್ತಿರೋ ನಮ್ಮಣ್ಣ ಸುಮ್ಮನೆ ಇರ್ತೇನ. ಸೀಸ್ ಯಾಕೆ ಸೀಸ್ ಒಳಗೋಗಿ ಅಂತಾನೆ. ಇವ್ರಿಗೆಲ್ಲರಿಗೂ ಕಣ್ ತಪ್ಸಿ ಅದು ಇದು ಅಂತ ಸುಳ್ಳು ಹೇಳಿ ಕೊನೆಗೆ ನನ್ನ ಪ್ರಿಯತಮ ಅಂತ ಓಡೋಡಿ ಮೀಟ್ ಮಾಡಕ್ ಬಂದ್ರೆ ಇಲ್ಲಿ ಬಂದು ನೀನು ಕೊಂಗ್ ಮಾತು ಬೇರೆ ಕೇಳಬೇಕು. ಏ ಸಾಕು ಬಿಡೆ, ನಾನೇನೋ ತಮಾಷೆಗೆ ಅಂತ ಹೇಳಿದ್ರೆ ನೀನು ಇಷ್ಟು ಉದ್ದ ಹೇಳ್ತೀಯಲೇ. ಆಯ್ತು ಜನ, ನಿನ್ನ ಮನ್ಸಿಗೆ ಏನಾದರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡೆ. ಡಾರ್ಲಿಂಗ್, ಇಷ್ಟಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀಯಾ? ನೋಡು ಎಷ್ಟು ದಿನ ಅಂತ ಹೀಗೆ ಪ್ರೀತಿ ಮಾಡಿಕೊಂಡು ಮರ ಸುತ್ಕೊಂಡಿರೋದು ನಂಗೆ ಯಾಕೋ ಇದೆಲ್ಲ ಸರಿ ಅನ್ಸಲ್ಲ. ಬೇಗ ಮದುವೆ ಮಾಡ್ಕೊಳ್ಳೋಣ. ನೀನು ಹೇಳೋದು ಕರೆಕ್ಟಾಗಿದೆ ಕಣೆ, ಆದರೆ ನನಗೆ ನನ್ನದೇ ಆದಂಥ ಕೆಲವು ಜವಾಬ್ದಾರಿಗಳಿದೆ, ಅದೆಲ್ಲ ನಿಭಾಯಿಸ್ದೆ. ಮದುವೆ ಆಗೋದು ಎಷ್ಟು ಸರಿ ಹೇಳು? ಇಡು ಬಿಡಪ್ಪ, ನೀನಂತೂ ದೇಶದ ಜವಾಬ್ದಾರಿನ ಹೊತ್ಕೊಂಡಿರೋ ಮೋದಿ ಅಲ್ಲಪ್ಪ. ಏನೋ ಅಂತದಿದೆ ನಿನಗೆ ಜವಾಬ್ದಾರಿ ಅಂತ. ಹೇ ದೀಪ, ಅನುಪಮನ್ ಥರನ ನೀನು ಜವಾಬ್ದಾರಿ ಹೊತ್ಕೊಂಡು ತಿರ್ಗಾಡಕ್ಕೆ? ಏ ದೀಪ, ನನಗೆ ಒಬ್ಳು ತಂಗಿ ಒಬ್ಳು ಅಣ್ಣ ಇದ್ದಾರೆ. ಅವರಿಬ್ರು ಮದುವೆ ಆಗದೆ ನಾನು ಮದುವೆ ಆಗೋದು ಎಷ್ಟು ಸರಿ ಹೇಳು? ಅದು ಅಲ್ಲದೆ ಅವ್ರು ಮದುವೆ ಆಗಬೇಕು, ಆನಂತರ ನನ್ನ ಸಂಪಾದನೆ ಮೇಲೆ ನಾನು ನಿಂತ್ಕೋಬೇಕು ಕಣೆ. ಆನಂತರ ಕಣೆ ನನ್ನ ನಿನ್ನ ಮದುವೆ. ನೀನು ಹೇಳೋದು ಕೇಳ್ತಾ ಇದ್ರೆ ಈ ಜನ್ಮ ಪೂರ್ತಿ ನಾವಿಬ್ರು ಮದುವೆ ಮಾಡ್ಕೊಳ್ದೆ ಮರ ಸುತ್ಕೊಂಡು ಪ್ರೀತಿ ಪ್ರೇಮ ಅನ್ಕೊಂಡೆ ಮುತ್ಕಿ ಆಗ್ಬಿಟ್ಟಿರ್ತೀವೋ ಏನೋ. ಏ ದೀಪ, ನಮ್ಮ ಅಣ್ಣ ನನ್ನ ತಂಗಿ ಇನ್ನೂ 50 ವರ್ಷ ಮದುವೆನೇ ಆಗಲ್ಲ ಅನ್ನತ್ತೀರ ಹೇಳ್ತೀಯಲೇ. ನೋಡು ದೀಪ, ನನ್ನ ತಂಗಿಗೆ ಈ ವರ್ಷ ಗಂಡು ನೋಡ್ತಾ ಇದ್ದೀವಿ, ನೋಡಿ ಮದುವೆ ಮಾಡ್ತೀವಿ. ನೆಕ್ಸ್ಟ್ ವರ್ಷ ನಮ್ಮ ಅಣ್ಣಂಗೂ ಒಂದು ಹುಡುಗಿ ಮದುವೆ ಮಾಡಿದ್ರೆ ಆಮೇಲೆ ನನ್ನ ನಿನ್ನ ಮದುವೆನೇ ಅಲ್ವೇನೆ? ನನಗೋಸ್ಕರ 2 ವರ್ಷ ಕಾಯಕ್ಕಾಗಲ್ವೇನೆ? ನಿನ್ಗೋಸ್ಕರ 2 ವರ್ಷ ಏನು, 2 ಯುಗ ಬೇಕಾದರೂ ಕಾಯ್ತೀನಿ. ಆದರೆ ನೀನು ಯಾವಾಗಲೂ ನನ್ನವನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ನಿನ್ನ ಆಸೆ ಎಂದಿಗೂ ನಿರಾಸೆ ಆಗಲ್ಲ ಚಿನ್ನ. ನೀನೇ ನನ್ನ ಬಾಳ ಸಂಗಾತಿಯಾಗಿ, ನಮ್ಮ ಮನೆ ಬೆಳಗುವ ಸೊಸೆಯಾಗಿ, ಸದಾ ನನ್ನ ಹೃದಯದಲ್ಲಿ ಆರಾಧಿಸುವ ಆರಾಧ್ಯ ದೈವತೆ ನೀನಾಗಬೇಕು ಕಣೆ. ನಿನ್ನ ನನ್ನ ಬಂದ ಜನ್ಮ ಜನ್ಮದ ಅನುಬಂಧ ದೀಪ.
ಆದ್ರೆ ಯಾವುದೇ ಕಾರಣದಿಂದನೂ ನೀನು ಆದ್ರೆ ಯಾಕೆ ಸುಂದರ್? ಆದ್ರೆ ಕಾರಣ ನೀನು ಅಂತ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಏನು ಹೇಳು? ಮನೆಯವ್ರು ಬಲ್ವಂತಕ್ಕೋ, ಇನ್ನೊಂದು ಕಾರಣಕ್ಕೋ, ಮತ್ತೊಂದು ಕಾರಣಕ್ಕೋ ನನ್ನನ್ನು ತಿರಸ್ಕರಿಸಿ ಬೇರೊಬ್ಬರು ಕಟ್ಟುವ ತಾಲಿಗೆ ಕೂತಿಗೆ ಹೊಟ್ಟಿದ್ದಾರೆ. ಅಂದೆ ಇನ್ನ ಸುಂದರ್ ಬದುಕಿರಲ್ಲ ದೀಪ, ಬದುಕಿರಲ್ಲ. ಸುಂದರ್, ಯಾಕೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನೀನಲ್ದೆ ಬೇರೆ ಯಾರಾದ್ರೂ ನನ್ನ ಕರುಳಿಗೆ ತಾಲಿ ಕಟ್ಟಿದ್ದೆ ಆದ್ರೆ ಆ ದಿನನೇ ಅದು ನನಗೆ ನೇಣಿನ ಹಗ್ಗ ಆಗಿರುತ್ತೆ. ಸುಂದರ್, ಯಾಕೋ ಗೊತ್ತಿಲ್ಲ, ನಿನ್ನ ನಾಡೆ ನೋಡಿ ವಿಶಾಲವಾದ ಹೃದಯವಂತಿಗೆ. ನೀನೇ ನನ್ನ ಪ್ರಿಯತಮ, ನೀನೇ ನನ್ನ ಜೀವ ಅಂತ ನನ್ನ ನರನಾಡಿಲಿ ತುಂಬ್ಕೊಂಡ್ಬಿಟ್ಟಿದ್ಯಾ ಸುಂದರ್. ಅಷ್ಟಿದ್ರೆ ಸಾಕು ಬಿಡು ಚಿನ್ನ. ಏನೇ ಕಷ್ಟ ಬಂದ್ರು ಜಯಿಸಿ ನಿನ್ ಕೈ ಹಿಡ್ದೆ ಹಿಡಿತೀನಿ, ನಿನ್ ಕೈ ಬಿಡಲ್ಲ ಕಣೆ. ಅಯ್ಯಯ್ಯೋ, ಟೈಮೇ ನೋಡ್ಲಿಲ್ಲ, ಎಷ್ಟೊತ್ತಾಯ್ತು, ಹೊರಡ್ಲಾ? ನಿನ್ ಜೊತೆ ಮಾತಾಡ್ಕೊಂಡು ನನ್ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೋಡು. ಸರಿ ನಡಿ ಹೋಗೋಣ. ಸುಂದರ್ ಬಾಯ್ಲಿ, ನಾನು ನಿನ್ನೊಂದು ಮಾತು ಕೇಳಲ್ಲ, ನಡ್ಸ್ಕೊಡ್ತೀಯಾ? ನಿನ್ನ ಮದುವೆ ವಿಚಾರ ಒಂದ್ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳೆ, ಈ ನಿನ್ನ ಸುಂದರ್ ನಿನ್ ಮಾತ್ಗೆ ಏನು ಇಲ್ಲ ಅನ್ನಲ್ಲ, ನಡ್ಸ್ಕೊಡ್ತಾನೆ. ಅದು ಈಗ ಬೇಡ, ಸಮಯ ಬಂದಾಗ ಕೇಳ್ತೀನಿ, ಬಟ್ ನಡ್ಸ್ಕೊಟ್ಟೇ ಕೊಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಬೇಕು. ದೀಪಾ, ನಿನ್ನ ಮಾತೆ ನನಗೆ ವೇದವಾಕ್ಯ ಕಣೆ. ನೀನ್ ಯಾವಾಗ ಏನ್ ಬೇಕಾದ್ರೂ ಕೇಳು, ಈ ಸುಂದರ್ ನಡ್ಸ್ಕೊಡ್ತಾನೆ. ನನಗೆ ಗೊತ್ತಿತ್ತು ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ, ಯಾವುದೇ ಕಾರಣಕ್ಕೂ ನನ್ನ ಮಾತು ತಪ್ಪಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಕಾಣೋ. ನೀ ಸಿಂಗಾರಮ್ಮಮ್ಮ, ಈ ಮಣ್ಣೆ ಹೆಣ್ಣಮ್ಮ, ಈ ಹೆಣ್ಣೆ ಹೊನ್ನಮ್ಮ, ಈ ಹುಣ್ಣೆ ನಂಗಮ್ಮ, ಇವಳಂದ ನೋಡಮ್ಮ. ಮನ ತುಕ್ಕೋ ಸಿಂಗಾರಿ, ಮೈ ಪಡ್ಕೋ ವೈಯಾರಿ, ಕಣ್ಗೆನಿಸೋ ಮದನಾರಿ, ನ ಪ್ರೇಮ ಪೂಜಾರಿ. ಅಮ್ಮಮ್ಮಮ್ಮಮ್ಮ ಬೈಯಾರಮ್ಮಮ್ಮ, ಅಮ್ಮಮ್ಮಮ್ಮ ನೀ ಸಿಂಗಾರಮ್ಮ. ಆಡು ಮುಟ್ಟದ ಸೊಪ್ಪಿಲ್ಲ, ನಿನ್ನ ಮೆಚ್ಚದವರ್ಯಾರಿಲ್ಲ. ಜೇನಿಗಿಂತ ಸಿಹಿ ಬೇರಿಲ್ಲ, ನಿನ್ನ ಮುದ್ದಿಗಿಂತ ಸಿಹಿ ಬೇಕಿಲ್ಲ. ಕಣ್ಣು ಕುಕ್ಕುವ ಬೆಚ್ಚಿ ಬೀಡುವ ಅಂದವಾದ ಹೆಣ್ಣು, ರುಚಿ ರುಚಿಯ ಬಾಯಿ ಚಪ್ಪದಿಸ ಸಿಹಿಯಾದ ಹೆಣ್ಣು. ಅಯ್ಯ ತಿಂದು ಬೇಗಿದರು ಆಸೆ ತೀರದ ಪಂಚಾಮೃತ ಇವಳು. ಅಮ್ಮಮ್ಮಮ್ಮಮ್ಮ ಬೈಯಾರಮ್ಮಮ್ಮಮ್ಮ, ಅಮ್ಮಮ್ಮಮ್ಮಮ್ಮ ನೀ ಸಿಂಗಾರಮ್ಮಮ್ಮ. ಅಂಗೈಲಿ ನಿನ್ನ ಕೂಡಾಕಿ, ಕಣ್ಣಲ್ಲೇ ನಿನ್ನ ಕಟ್ಟಾಕಿ, ಮಾತಲ್ಲಿ ನಿನ್ನ ಕಂಠಾಕಿ, ಎದೆಯಲ್ಲಿ ಹೊಡೆದೆ ಪಟ್ಟಾಕಿ.
ಇವಳು ಬಯ್ಯಾರಮ್ಮಮ್ಮ ನೀ ಸಿಂಗಾರಮ್ಮ ಈ ಮಣ್ಣು ಹೆಣ್ಣಮ್ಮ ಈ ಹೆಣ್ಣೆ ಹೊನ್ನಮ್ಮ ಈ ಹೊನ್ನೆ ನಂಗಮ್ಮ ಇವನಂದ ನೋಡಮ್ಮ ಮನ ಕುಕ್ಕೋ ಸಿಂಗಾರಿ ಮೈ ಮಡುಕೋ ವೈಯಾರಿ ಕಣ್ಣಿರಿಸೋ ಮದನಾಡಿ ನ ಪ್ರೇಮ ಪೂಜಾರಿ ಅಪಮಾನ 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 ಈ ಉಗ್ರನಿಗೆ ಘೋರ ಅಪಮಾನ. ಯಾವ ನನ್ನ ಜನ್ಮ ವೈರಿ ಮನೆ ವಾಸಲು ತುಳಿಯಲ್ಲ ಅಂತ ನನ್ನ ತಂದೆಗೆ ಮಾತು ಕೊಟ್ಟಿದ್ದು, ಇಂದು ಅದೇ ಮನೆಗೆ ಪ್ರವೇಶ. ಯಾವ ವಂಶವನ್ನು ನಿರ್ವಂಶ ಮಾಡಬೇಕು ಅಂತ ಇದ್ದ, ಅದೇ ಮನೆ ಸಂಬಂಧ ಬೆಳೆಸುವ ಪರಿಸ್ಥಿತಿ ತಂದಿದ್ದಾನೆ ಆ ನನ್ನ ತಮ್ಮ. ಏನ್ ಮಾಡ್ಲಿ ತಮ್ಮನಿಗಾಗಿ ಸೋತು ಸುಣ್ಣನಾಗಿದ್ದೇನೆ. ಯಾಕೋ ಮನೆವರೆಗೂ ಬಂದು ಹೊಸ್ಲಲ್ಲೇ ನಿಂತ್ಕೊಂಡಿದ್ಯಾ? ಯಾಕೆ ಒಳಗಡೆ ಬರೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದೀಯಾ? ಬಾ ಒಳಗೆ. ಉಗ್ರ ಬಾರೋ. ಯಾಕೋ ನಿನ್ ಮನೆಗೆ ನೀನ್ ಬರೋದಿಕ್ಕೆ ಯಾಕೋ ಹಿಂದೆ ಮುಂದೆ ನೋಡ್ತೀಯಾ? ಮನಸ್ಸನ್ನ ಮಸಾಣ ಮಾಡ್ಕೊಳ್ದೆ ಒಳ್ಳೆ ಮನಸ್ಸಿಂದ ಒಳಗ್ ಬಾರೋ. ಬರ್ತೀನಿ ಗುಣಶೇಖರ್ ಬಾವ, ಬರ್ತೀನಿ. ಬರುವಂತ ಪರಿಸ್ಥಿತಿ ಬಂದ್ಮೇಲೆ ಬರ್ಲೇಬೇಕಲ್ಲ. ಎಂತ ಮಾತಾಡ್ತಿದ್ಯಾ? ನೋಡು, ಮಾತುಗಳನ್ನೆಲ್ಲ ಬಿಟ್ಟು ಬಂದು ಕೂತ್ಕೊಳ್ಳೋ. ಮೀನಾಕ್ಷಿ, ಒಳಗೋಗಿ ತಣ್ಣಗಿರೋ ಒಂದು ಲೋಟ ಮಜ್ಜಿಗೆನೋ ಇಲ್ಲ ಸರ್ಬತ್ತ ತೊರಗೆ. ಆಯ್ತು ಅಂದ್ರೆ ಬಾರೋ ಕೂತ್ಕೊಳ್ಳೋ. ಉಗ್ರ, ನೀನ್ ಬಂದ ಕಾರಣ ಏನು ಅಂತ ಹೇಳೋ. ಯಾಕೆಂದ್ರೆ ನೀನು ಸುಮ್ಗೆ ಬರೋ ವ್ಯಕ್ತಿ ಅಲ್ಲ. ಅದೇನ್ ವಿಚಾರ ಅಂತ ಹೇಳು ಉಗ್ರ. ಹೇಳ್ತೀನಿ ಗುಣಶೇಖರ್ ಬಾವ, ಹೇಳ್ತೀನಿ. ಅಂದು ನೀನು ನಮ್ಮ ಅತ್ತೆನ ಮದ್ವೆ ಪ್ರೀತಿಸಿ ನಮ್ಮ ಮನೆಯಿಂದ ದೂರ ಆದೆ. ಆದ್ರೆ ಇಂದು ಅದೇ ನಮ್ಮ ಅತ್ತೆ ನಮ್ಮ ಮನೆಗೆ ಬಂದು ಸಂತೋಷದಿಂದ ಓಡಾಡ್ಕೊಂಡು ನಾವು ನೀವು ಒಂದಾಗಿ ಮಾಡೋಣ. ನಿನ್ ಮಾತು ನನಗೆ ಏನು ಅರ್ಥ ಆಗ್ತಾ ಇಲ್ವಲ್ಲ. ಯಾವ ಸಂಬಂಧ, ಯಾರ ಸಂಬಂಧ ಉಗ್ರ? ಅದೇನ್ ಬಿಡಿಸಿ ಹೇಳೋ. ಹೇಳ್ತೀನಿ ಗುಣಶೇಖರ್ ಬಾವ, ಹೇಳ್ತೀನಿ. ನೀವು ನಮ್ಮ ಅಚ್ಚನ ಪ್ರೀತಿ ಮದ್ವೆ ಆದ್ರಿ, ಅದಕ್ಕೆ ನಾವು ನೀವು ದ್ವೇಷದಿಂದ ದೂರ ಇದ್ವಿ. ಆದ್ರೆ ಇಂದು ನೀವು ನಿಮ್ಮ ಮಗಳನ್ನು ನನ್ನ ತಮ್ಮ ಉದ್ಭವನಿಗೆ ಕೊಡುವುದರ ಮೂಲಕ ನಾವು ನೀವು ಸಂಬಂಧಿಗಳಾಗಿ ಬಾಳೋಣ. ಏನಂತೀಯ? ನೋಡು ಉಗ್ರಪ್ಪ, ನಿನ್ ಮನಸ್ಸಿಗೆ ಆಗ್ಬಾರ್ದು ಅಂತ ಹೇಳ್ತೀನಿ ಕೇಳೋ. ಈ ಸಂಬಂಧ ಇದುವರೆಗೂ ಹೇಗಿತ್ತೋ ಇನ್ ಮುಂದೇನು ಹಾಗೇ ಇರ್ಲಿ ಕಣ. ನೀವು ಬನ್ನಿ, ನಾವು ಬರ್ತೀವಿ. ಆದ್ರೆ ಕೊಡೋದು ತರೋದು ಮಾತ್ರ ಬೇಡ ಉಗ್ರ. ಇಷ್ಟಕ್ಕೆ ಸಾಕಣ. ನಿನ್ ಮನಸ್ಸಿಗೆ ಬೇಜಾರಾಗಿದ್ರೆ ಕ್ಷಮಿಸ್ಬಿಡೋ ನನ್ನ. ಏನ್ ಮಾತಾಡ್ತಾ ಇದೆಯಾ ಅಂತ ತಿಳಿದಿರ ತಾನೆ ನಿನ್ಗೆ? ಈ ಉಗ್ರ ನಿಮ್ ಮನೆ ಬಾಗ್ಲು ಬಂದು ಸಂಬಂಧ ಬೆಳೆಸೋಣ ಅಂದ್ರೆ ತಿರಸ್ಕರಿಸ್ತೀಯ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೀನ್ ಇನ್ನು ತಿಳಿದಿಲ್ಲ. ಹಾವಿಗೆ ಅಲ್ಲಲ್ಲಿ ವಿಷ, ಈ ಉಗ್ರನಿಗೆ ಮೈಯೆಲ್ಲ ವಿಷ.
ಉಗ್ರ ಯಾಕೋ ಹಿಂಗ ಚರ್ಚೆಯ ನಾನು ಏನು ಅನ್ಬಾರ್ದಂದೆ ನೋಡ ನಿಮ್ಮ ಅತ್ತೆನ ಮದುವೆ ಆಗಿ 30 ವರ್ಷ ನಾವು ದೂರ ದೂರ ಇದ್ಕೊಂಡೇ ದ್ವೇಷ ಸಾಧಿಸ್ತೋ ಅದು ಇನ್ನು ಮುಂದೆ ಹಂಗಾಗ್ಬಾರ್ದು ಅಂದ್ರೆ ನೀವು ಬನ್ನಿ ನಾವು ಬರ್ತೀವಿ ಆದ್ರೆ ಈ ಕೊಡೋದು ತರೋದು ಸಂಬಂಧ ಮಾತ್ರ ಬೇಡ ಉಗ್ರ ಬೇಡ. ನೀನು ಮಾಡಿದ್ದು ಕದ್ದು ಮುಚ್ಚಿ ಕಳ್ಳ ಸಂಬಂಧ. ಅದಕ್ಕೆ ನಾವು ನಿನ್ನ ದ್ವೇಷಿಸ್ತಾ ಇದ್ವಿ. ಆಗ ನಾನಿಂದು ಬಂದಿರೋದು ಕೂಡೋ ಬಾಳ ಮಕ್ಕಳು ತಲೆ ಮೇಲೆ 4 ಕಾಳು ಅಕ್ಷತೆ ಹಾಕಿ ಅವರ ಸಂಸಾರ ನಂದಗಕುಲವಾಗಿ ಅಂತ ಅರಸಿ ಆರೈಸೋಣ. ನೋಡಿ, ನನ್ನಿಂದ ಏನೇ ತಪ್ಪಾಗಿರ್ಬೋದು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮಗನ್ನು ನನ್ನ ತಮ್ಮನಿಗೆ ಕೊಟ್ಟು ಕನ್ಯಾದಾನ ಮಾಡ್ಕೊಳ್ಳಿ. ನಾನು ನಿಮ್ಮಲ್ಲಿ ಇದನ್ನ ಕೈ ನೀಡಿ ಬೇಡ್ಕೋತೀನಿ. ಉಗ್ರ, ಏನೋ ಮಾತಾಡ್ತಿದೀಯ ನೋಡು, ನೀನು ಹೀಗೆಲ್ಲ ಮಾತಾಡಬಾರ್ದು. ನೀನು ನಮ್ಮ ಮನೆಗೆ ಬಂದು ನಮ್ಮ ಹತ್ರ ಭಿಕ್ಷೆ ಬೇಡೋ ಥರ ಬೇಡೋದು ಬೇಡ. ನಾನು ನನ್ನ ಮಗಳನ್ನ ನಾನು ನಿನಗೆ ದಾನ ಮಾಡೋದು ಬೇಡ. ನಾವು ಸಂಬಂಧದಲ್ಲಿ ಈಗ ಹೇಗಿದೆಯೋ ಹಾಗೆ ಇರೋಣ ಮುಂದಕ್ಕೂ. ಪ್ರೀತಿ ವಿಶ್ವಾಸ ಇದ್ದರೆ ನಾವು ನಿಮ್ಮ ಮನೆಗೆ ಬರ್ತೀವಿ, ನೀವು ನಮ್ಮ ಮನೆಗೆ ಅಷ್ಟೇ ಸಾಕು. ಕೊಡೋದು ತಗೊಳ್ಳೋದೆಲ್ಲ ನನಗಿಷ್ಟ ಇಲ್ಲ. ನಮ್ಮ ಮಗಳು ನಮ್ಮ ಮನೇಲೇ ಇರಲಿ. ಸಂಬಂಧ ಬೇಡ ಬೇಡ ಬೇಡ. ಏಕೆ ಬೇಡ? ಏನಾಗಿದೆ ನನ್ನ ಸಂಬಂಧಕ್ಕೆ? ನಿನ್ನ ಗಂಡನಿಗೆ ಮಾತ್ರ ದುರಂಕಾರಿ ಅನ್ಕೊಂಡಿದೆ, ಆದ್ರೆ ನೀನು ದುರಂಕಾರಿನೇ. ಈ ಉಗ್ರಪ್ಪನ ಎದಾಕೊಂಡ್ರೆ ಮಟ್ಟ ಆಗೋಗ್ತೀನ. ಉಗ್ರ, ಸಂಬಂಧ ಬೇಡ ಅನ್ನೋದಕ್ಕೆ ಕಾರಣ ಇದೆ ಕಣ. ನಿನ್ ತಮ್ಮ ಒಬ್ಬ ಬೀದಿ ಲೋಫರು ಅಂತವ್ನ ನನ್ನ ಮನೆ ಮಳಿನ್ ಮಾಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣ. ನೋಡ, ನನ್ನ ಮಾತಲ್ಲಿ ಏನಾರ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಮನೆ ಬಾಕುಲ್ ತೆರೆದಿದೆ, ಇನ್ನು ನೀನು ಹೋಗ್ಬೇಕು ಕಣ. ದುರಂಕಾರಿ, ಹೋಗ್ತೀನಿ. ನಾನೇನಿಲ್ಲಿ ಕೂಟ ಹೊಡ್ಕೊಂಡು ಕೂರಕ್ ಬಂದಿಲ್ಲ. ಈ ಉಗ್ರಪ್ಪನ್ನ ನೇರವಾಗಿ ಕೆಣಕಿದ್ಯಾ? ಇವನು ಉಗ್ರ ನರಸಿಂಹ. ಒಲಿದವರ ಪಾಲಿಗೆ ವಿಷ ಕಾರುವ ನಾಗರಾವು. ಅನ್ನೋದನ್ನ ಮರ್ತಿದ್ಯಾ? ಹೇಳ್ತೀನಿ ಕೇಳ. ಈ ಉಗ್ರನ ನೇರವಾಗಿ ಕೆಂಕಿದ್ಯಾ? ಇವನು ಉಗ್ರ ನರಸಿಂಹ. ಮಲಗಿರೋ ನೆಡನ ತೂಳ್ ತಗ್ಗಿಸಿದ್ಯಾ? ಈಗ ಅದು ಎಡೆ ಎತ್ತಿ ನಿಂತಿದೆ. ಯಾವಾಗ ಎಲ್ಲಿ ಯಾರಿಗೆ ಕೊಡ್ತೀನಿ ಅಂತ ನೋಡ್ತಾ ಇರೋ. ಬರ್ತೀನಿ. ಹೋಗಲೇ ನೀನ್ ನಂಗೆ ನಾನು ಅಂತ ಮೆರೆದರೆಲ್ಲ ಮಣ್ಣಲ್ಲಿ ಮಣ್ಣಾಗೋದ್ರು. ಇನ್ನು ನೀನ್ ಯಾವ ಲೆಕ್ಕನ? ಹೋಗ. ಇದು ಏನ್ರಿ ಇದು? ಯಾಕೋ ಭಯ ಆಗ್ತಾ ಇದೀರಿ? ಶನಿ ಮತ್ತೆ ನಮ್ಮ ಕಡೆನೇ ವಾಲ್ತಾ ಇದೆ ನೋಡೆ. ಯಾವ ಗ್ರಹ ಬಂದ್ರು ನನ್ನ ದಾಟ್ಕ ಬಂದು ನೀನ್ ಮುಟ್ಬೇಕು. ನೀನ್ ಏನು ಯೋಚನೆ ಮಾಡಬೇಡ, ಹೋಗೆ ಒಳಗೆ. ಯಾರೇ ಮನೇಲಿ ಅಕ್ಕ ತಂಗಿರ ಅಣ್ಣ ತಮ್ಮಂದ್ರ? ಅತ್ತೆ ಕಾಣ್ದಂಗ್ ತಗೊಳ ಸೊಸೆ ಅಂದ್ರ, ಸೊಸೆ ಕಾಣ್ದಂಗ್ ತಗೊಳ ಅತ್ತೆ ಅಂದ್ರ. ಯಾರಿದ್ದೀರಿ? ಬರ್ರಿ ಬೇಗ ಈಚೆಗೆ. ಸೆಂಟ್ ಮಾರೋನು ಪರವಾಗಿಲ್ವೇ? ಬಾಕಿ ವಸೂಲಿಗೋಸ್ಕರ ಮನೆನೇ ಹುಡಿಕೊಂಬಂದ್ಬಿಟ್ಟಿದ್ಯಾ? ಇಲ್ಲ ಕಣ್ರೆ, ಇದು ನಿಮ್ ಮನೆ ಅಂತ ನಮ್ ತಾಯಣ್ಣ ಗೊತ್ತಿಲ್ಲ ಕಣ್ರೆ. ಮತ್ತೆ ದನ ನುಗ್ದಂಗ್ ನುಗ್ಬಿಟ್ಟೆ ಸುಮ್ನೆ. ಮಾಮೂಲಿ ಮನೆ ಬಾಗ್ಲು ಕೊಡೋದೇ ನಮ್ ಕೆಲ್ಸ ಅಲ್ವೇನ್ರಿ? ಯಾರು ಇಲ್ಲಿವರೆಗೂ ನಿನಗ್ ತಟ್ಟಿಲ್ವಾ? ಯಾಕ್ರೆ? ನನ್ಗೆ ಯಾಕೆ ತಟ್ಟರೆ? ಆಯ್ತು, ಅಲ್ಲೇ ನಿಂತ್ಕೊಂಡ್ ಮಾತಾಡು.
ಕಂಡೋರ್ ಮನೆ ಬಾಗ್ಲನ್ನ ಸುಮ್ನೆ ಕುಟ್ಟಿದ್ರೆ ತಡ್ತೆ ಬಿಡ್ತಾರೆ ಅನ್ಕೊಂಡಿದ್ಯಾ? ತಪ್ಪು ತಿಳ್ಕೊಬೇಡಿ ಕಣ್ರಿ. ಅದೇ ಕುದ್ರಿಸ್ಬಿಟ್ಟೆ. ನಮ್ ಕೆಲ್ಸನೇ ಅದಲ್ವಾ, ತಟ್ಟಿ ಕುಟ್ಟಿ ಕೂಗಿ ಕರೆದು ಮಾಡ್ತೀನಿ ಕಣ್ರಿ. ಏನ ವ್ಯಾಪಾರನ ಕಣ್ರಿ. ನಿಮ್ ಮಾಸ್ಟ್ರು ಏನ್ ಹೇಳ್ಕೊಡ್ಲಿಲ್ಲ ಅಂದ್ರೆ ಈ ಕೈ ಆಕ್ಷನ್ಗಳು ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮ್ ಮಾಸ್ಟ್ರು. ಬಹಳ ಅನುಭವ ನಿಮ್ ಮಾಸ್ಟ್ರಿಗೆ ಇದ್ರಲ್ಲಿ. ಅವ್ರೇನ್ ನಾವೇ ಕಲ್ತಿರೋದ್ಯಾ? ಹೌದಾ? ವಿಚಾರ ಬಿಡ್ರಿ. ಅವತ್ತು ಏನು ನಿಮ್ ವಿಚಾರನೇ ತಗೊಳ್ಳಿ. ಏನು ಎಲ್ಲ ಹೋಯ್ತಾ ನಿಮ್ನ ಕೂಗಿ ಕರ್ದು ಮಾಡ್ಲಿಲ್ವನ್ರಿ? ವ್ಯಾಪಾರನ ಕಣ್ರಿ ರೇ. ಲೋ ಯಾವ ಸೀಮೆನ ನೀನು? ಬಾಯ್ ಬಿಟ್ರೆ ಬರೀ ಡಬಲ್ ಮೀನಿಂಗ್ ಮಾತಾಡ್ತೀಯಲ್ಲೋ. ಮಾತಾಡಿ ಅಭ್ಯಾಸ ಕಣ್ರಿ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದಕ್ ನೀವು ತಪ್ಪು ತಿಳ್ಕೊಂಡ್ರೆ ಆಗುತ್ತಾ? ಅದ್ ಬಿಡಿ, ಅವತ್ ಕೊಟ್ಟಿದ್ನಲ್ಲ ಗಮನದಣ್ಣೆ ಹೆಂಗಿದ್ದದ್ರಿ ಅದ್ರ ಗರಂ. ನೀನ್ ಸೆಂಟಿನ ವಿಷಯ ಮಾತ್ರ ನನ್ನ ಹತ್ರ ಎತ್ಬೇಡ. ಸೆಂಟಿನ ವಿಷಯ ಎತ್ತಿತು ಅಂತಂದ್ರೆ ನೀನ್ ಸೊಂಟ ಮುರಿದಾಕ್ತೀನಿ ಅಷ್ಟೇ. ಯಾಕ್ರೆ ಏನಾಯ್ತು ಬಂಗಾರು ಮೇಡಮ್? ಏನಾಯ್ತು ಹೇಳ್ರಿ. ಕಾಸು ಕೊಟ್ಟು ರೋಗ ಕೊಂಡ್ಕೊಂಡಂಗಾಯ್ತು ಗೊತ್ತಾ? ಏನು ಅಂತ ಒಂಚೂರು ಅರ್ಥವಾಗಿ ಬಿಡಿಸಿ ಹೇಳ್ರಿ ರೇ. ಲೋ ನೀನ್ ಸೆಂಟ್ ಹಾಕಕ್ಕಿಂತ ಬರೀ 4 ಹುಡುಗರು ನನ್ನ ಹಿಂದೆ ಬರ್ತಾ ಇದ್ರು. ಅದ್ ಯಾವ ಟೈಮಲ್ಲಿ ನೀನ್ ಸೆಂಟ್ ಹಾಕೊಂಡೋ ಏನೋ, ಆಡೋ ಐಕ್ಳಿಂದ ಹಿಡ್ಕೊಂಡು ಅಲ್ಲಾಡೋ ಮುದುಕರು ಗಂಟ ಬಂದು ಮೂಸ್ ನೋಡೋರೇ ಆಗೋದ್ರು ನನ್ನ. ಮೂಸಿ ನೋಡ್ತಾರೆ ಅಂತ ಮೂಸುದ್ರಲ್ಲಪ್ಪ, ಗೊತ್ತಾಯ್ತಲ್ಲಪ್ಪ. ನಮ್ದು ಪಕ್ಕ ಒರಿಜಿನಲ್ ಬ್ರ್ಯಾಂಡ್ ಕಣ್ರಿ, ಒರಿಜಿನಲ್. ಹ್ಞೂ ಕಣಪ್ಪ, ನಿಂದನ್ನು ಉಪಯೋಗಿಸ್ಕೊಂಡ್ಮೇಲೆ ಗೊತ್ತಾಗಿದ್ದು ನಿಂದು ಒರಿಜಿನಲ್ ಅಂತ. ನೀ ಆ ವಿಷಯ ಎಲ್ಲ ನನ್ಗೆ ಯಾಕೆ, ದುಡ್ಡು ಕೊಡ್ತೀನಿ ತಗೊಂಡು ಇಲ್ಲಿಂದ ರೈಟ್ ರೇ. ಮೇಡಮ್ ನಿಂತ್ಕೊಳ್ರಿ ಹೊಸಿಯಾ, ನಾನು ಹಣಕ್ ಬೆಲೆ ಕೊಡೋಣ ಅಲ್ಲ ಕಣ್ರಿ, ಮತ್ತೆ ಗುಣಕ್ ಬೆಲೆ ಕೊಡೋಣ. ಓಹೋ, ಇಷ್ಟೆಲ್ಲ ಪರಿಚಯ ಆದ್ಮೇಲೆ ನಿಮ್ಮ ಹತ್ರ ಯಾಕ್ರಿ ಮುಂಚೆ ಮರ ನಂದೆಲ್ಲ ಬಿಚ್ಚ ಹೇಳ್ತೀನಿ ಕೇಳ್ರಿ. ಒಂದ್ ನಿಮಿಷ, ರಾಮಕೃಷ್ಣ ನೋಡ್ತಾನೆ, ಅವನ ಹತ್ರ ಬಿಚ್ಕೋಗು. ನೀವು ನೋಡಲ್ವಾ? ಅವ್ರು ನೀನ್ ನೋಡ್ತೀರಿ ಅಂತ ಹೇಳಿರೋದು, ಅವ್ರು ನೋಡಲ್ಲ ಅನ್ನೋರು ಅಲ್ಲೇ. ನೋಡು, ಅವ್ರಿಗೂ ನೋಡಕ್ ಆಯ್ತಾ ಇಲ್ಲ ಅಂದ್ಮೇಲೆ ನಾನು ಹೆಂಗ್ ನೋಡನೆ? ನೀವು ನೋಡ್ತೀರಿ ಅಂತ ಹೇಳವ್ರ ಅವ್ರ ಅಲ್ಲೇ. ನನ್ನ ಕೈಲಿ ಆಗೋದಿಲ್ಲ. ಏನ್ ಬಿತ್ತೀಯಾ? ನನ್ ಬಯೋಡೇಟನ ಕಣ್ರಿ. ಬಯೋಡೇಟನ? ಸರಿ ಬಿಚ್ಚ ಹೇಳು. ಹೇಳು, ನಾ ಬೇರೆ ಏನೋ ಅನ್ಕೊಂಡೆ. ಅಯ್ಯೋ ಪಾಪ, ಯಾವನಾರ ವೀಕ್ ಇದ್ದದೋ ಏನೋ. ಸ್ಟ್ರಾಂಗ್ ಫುಲ್ಲು. ಅಂದ್ರೆ ಬ್ರಹ್ಮಚಾರಿ ಕಣ್ರಿ. ಓ ಬ್ರಹ್ಮಚಾರಿನ? ಊರ್ ಮೇಲೆ ವ್ಯಾಪಾರ ಮಾಡ್ತೀನಿ. ಆದ್ರೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕೈತಲ್ರಿ. ನೋಡಪ್ಪ, ನೀನ್ ಏನ್ ಬೇಕಾದ್ರೂ ಕೇಳು, ಕೊಡೋದಿಕ್ಕೆ ರೆಡಿ ಆಗಿದ್ದೀನಿ. ಆದ್ರೆ ಒಂದನ್ ಬಿಟ್ಟು. ಯಾವ್ದ್ರಿ ಅದು? ನಮ್ಮಪ್ಪ, ನಂಗಿರೋದು ಒಬ್ನೇ ಅಪ್ಪ. ಏನ್ ಎಲ್ಲಾರ್ಗು ಅಂತ ತಾಳಿದಾರ್ರಿ. ನನ್ ಕರ್ಮ ನಿಮ್ಮ ಅಪ್ಪನ್ ಮಡಿಕೊಂಡ ನಾನೇನು ಉಪ್ಪು ಕರಕನ ಯಾರಿಗ ಗೊತ್ತು, ಹೆಣ್ಣು ಸಿಗ್ತಾ ಇಲ್ಲ ಅಂತ ಈಗ ಗಂಡಸ್ರ ಶುರು ಹಚ್ಕೊಂಡಿಲ್ವಾ? ಮೂರಲ್ಲಿ ಆತರ ಯಾರು ಶುರು ಮಾಡ್ಕೊಂಡಿಲ್ಲ. ಅದ ಹಂಗಲ್ಲ ಬಂಗಾರು ಮೇಡಮ್. ಮತ್ತೆ ಈ ಊರಲ್ಲಿ ನನ್ಗೆಲ್ಲ ಐತೆ, ಆದ್ರೆ ರಾತ್ರಿ ಹೊತ್ತು ಮಲಿಕಳಕ್ಕೆ ನಿಮ್ಮ ಹತ್ರ ಸ್ವಲ್ಪ ಜಾಗ ಕೊಡ್ರಿ. ಲೇ, ನೀನ್ ಯಾವಾಗ ಹಲ್ಲ ಹಿಂಗ್ ಬಿಟ್ಕೊ ಬಂದು ನನ್ನ ಹತ್ರ ಓಸಿ ಸೆಂಟ್ ಕೊಟ್ಟು ಅವಾಗ್ಲೇ ಅನ್ಕಂಡೆ ಏನೋ ಸ್ಕೆಚ್ ಆಗ್ತಾ ಇದೆಯಾ ಅಂತ. ಲೇ, ಮರ್ಯಾದೆಗೆ ಮನೆಯಿಂದ ಆಚೆಗೆ ಹೋಯ್ತಾ ಇಲ್ಲ ರೇಪ್ ಮಾಡಕ್ ಬಂದಿದ್ದ ಅಂತ ಜನನೆಲ್ಲ ಸೇರಿಸ್ಬಿಡ್ಲು. ಎಲ್ಲ ನೋಡ್ತಾವ್ರೆ, ಸೇರ್ಸೇ ಬಿಡು. ಅದು ನಿಜವೇ, ನೀ ರೇಪ್ ಮಾಡಕ್ ಬಂದಿದೆ ಯಾರ ನಂಬರು? ಯಾಕೆ ನಂಬಲ್ಲ? ಅಲ್ಲ ಹೇಳಿದ ನಂಬಲ್ಲ ಅಂತ ಮತ್ತೆ ನೀನೇ ಹೇಳ್ದಲ್ಲ, ಯಾರು ಬೇಕಾದ್ರೂ ಕರ್ಕೋಗು ಅಂತ. ನೋಡ್ತಾರ ಎಲ್ಲ ನೀನ್ ಹೇಳಿದ್ರೆ ಯಾರ ನಂಬರು? ಯಾಕೆ ನಂಬೋದಿಲ್ಲ? ಅದೇ ನಂಬೋದಿಲ್ಲ ಬಿಡು. ಛೇ ಪಾಪ, ಇನ್ನು ಒಳ್ಳೆ ಅಮೂಲ್ ಬೇಬಿ ಇದ್ದಂಗಿದ್ಯಾ. ಸುಮ್ನೆ ಅಮಾಯಕನಾಗ ನಿಂತೀನಿ ಅಂತಂದ್ರೆ ನನ್ ಮೇಲೆ ಅಪೋದವ್ರು ಯಾರು ನಂಬಲ್ಲ. ಹೌದಾ? ಅದನ್ನೇ ನಾನು ಹೇಳಿದ್ದು. ಹೇಳು ನೋಡ್ರಿ, ಹೇಳು. ನಾನ್ ಅಂತ ಮನ್ಸ ಅಲ್ಲ ಕಣ್ರಿ. ನೋಡಿದ್ರೆ ಗೊತ್ತಾಗುತ್ತಪ್ಪ. ನಾನು ಏನ್ ಕೇಳ್ದೆ ಅಂದ್ರೆ, ನಿಮ್ ಮನೇಲಿ ಒಂದ್ ರೂಮ್ ಖಾಲಿ ಐತೆ ಅಂದ್ರು, ಅದನ್ನ ಬಾಡಿಗೆ ಕೊಡಿ ಅಂತ ಕೇಳ್ದೆ ಕಣ್ರಿ. ಯಾಕಪ್ಪ, ರೂಮ್ ಅಷ್ಟೇ ಸಾಕ, ಇಲ್ಲ ಊಟದ ವ್ಯವಸ್ಥೆನು ಮಾಡ್ಬೇಕಾ? ಲೇ, ನಿನ್ನಂತವ್ರೆಲ್ಲ ಬಂದು ಹೋಗೋದಿಕ್ಕೆ ಇದನ್ನೇನ್ ತೋಟದಪ್ಪನ್ ಛತ್ರ ಅಂತ ತಿಳ್ಕೊಂಡಿದ್ಯಾ? ನೋಡು, ಮಾರಿಗುಡಿಲೋ ರಾಮಂದ್ರದಲ್ಲೋ ಎಲ್ಲ ಜಾಗ ಖಾಲಿ ಇರ್ಬೇಕು, ಹೋಗಲ್ ಬಿತ್ಕೋಗೋ. ಬಂಗಾರು ಮೇಡಮ್, ಮನೆ ಚಿಕ್ಕದಾಗಿದ್ರುವೆ ಮನ್ಸು ದೊಡ್ಡದಾಗಿರ್ಬೇಕು ಕಣ್ರಿ. ಬೆಂಕಿಗೆ ಹಾಕುರ್ ಬೆಂದಾಗ ಸರಿ ಇಲ್ಲ. ಇದು ಬದುಕಿರುವಾಗ್ಲೇ ಜನಕ್ಕೆ ದಾನ ಧರ್ಮ ಮಾಡ್ಬೇಕು. ಓ ಪರವಾಗಿಲ್ವೇ, ಗಂಧದ ಕಡ್ಡಿ ಮಾರೋದಕ್ಕಿಂತ ಮುಂಚೆ ಗಿಳಿಶಾಸ್ತ್ರ ಓದ್ತಿದ್ದ ನೀನು ಅಂತ. ಆತರ ಇನ್ನೂ ಹೋಗಿಲ್ಲ. ನೋಡಪ್ಪ, ನನ್ನ ಅಭ್ಯಂತರ ಏನು ಇಲ್ಲ, ನೀನ್ ಎಲ್ಲಿ ಬೇಕಾದ್ರೂ ಇತ್ಕೋಬಹುದು. ಆದ್ರೆ ನಮ್ಮ ಅಪ್ಪನ ಪರ್ಮಿಷನ್ ಬೇಕೇ ಬೇಕು. ಆಯ್ತು ಬಿಡ್ರಿ, ನಿಮ್ಮ ಅಪ್ಪನ ಹತ್ರನೇ ಕೇಳ್ತೀನಿ ಅಂದಂಗೆ. ನೀವು ಒಂಚೂರು ನನ್ನ ಕಡೆ ಮಾಡ್ರಿ ರೀ ನಿಮ್ಮ ಅಪ್ಪಂಗೆ. ಮಾಡ್ತೀನಿ, ಹೋಗು. ಯಾವಾಗ ಮಾಡಿರಿ? ಲವ್ವಲ್ಲ, ಯಾವಾಗ್ಲೂ ಒಂದ್ ಕಡೆ ಮಾಡ್ತೀನಿ ಅತ್ತಗೆ. ಅದ್ ಸರಿ, ಇವಾಗ ಎಲ್ಲಿದ್ದ
ಮಾಡ್ತಾನ ನಿಮ್ಮಪ್ಪ? ನಮ್ಮಪ್ಪನ ಈ ನೋಡು ಇಲ್ಲೇ ಎಲ್ಲಾದ್ರೂ ವಾಚ್ಮೆನ್ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಜೂಗಾಡ್ ಗೇಟಲ್ಲಿ ಇಲ್ಲ, ಹುಚ್ಚಾಸ್ಪತ್ರೆ ಗೇಟಲ್ಲಿ. ಲೋ, ನಿಮ್ಮಂತವ್ರನ್ನೆಲ್ಲ ಕಾಯದೆ ನಮ್ಮ ಅಪ್ಪಂಗೊಂದು ದೊಡ್ಡ ಕೆಲಸ. ಇವಾಗ ಎಲ್ಲ ಅಡುಗೆ ಕೂತಿದ್ದೇನೆ ಅಂತ ಹೇಳ್ರಿ. ಈಗ್ಲಾ ನಮ್ಮಪ್ಪ ಹಾ ಮಧ್ಯಾಹ್ನ ಆಯ್ತಲ್ವಾ, ಚೆನ್ನಾಗಿ ಊಟ ಮುಗಿಸಿ ಕೆಂಪಿ ಹೋಟ್ಲಲ್ಲಿ ಮಲಿಕೊಂಡಿರ್ತಾನೆ. ಅಲ್ಲ ಕಣ್ರಿ ಬಂಗಾರು, ಈ ಮಟ್ ಮಧ್ಯಾಹ್ನದಲ್ಲಿ ಗಂಡಸ್ರು ಯಾರು ಇಲ್ದಾರೆ ಟೈಮಲ್ಲಿ ಕೆಂಪಿ ಜೊತೆ ಮಲಿಕೊಂಡು ಏನ್ರಿ ಮಾಡ್ತಿದ್ದೇನು? ಕೆಂಪಿ ಹೋಟ್ಲಲ್ಲಿ ಮಲಿಕೊಂಡವನೆಂದ ಕೆಂಪಿ ಜೊತೆ ಮಲಿಕೊಂಡವನೆನ್ನ ಮಲಿಕೊಂಡು ಎಲ್ಲ ಗಂಡಸರು ಏನ್ ಮಾಡ್ತಿರ್ತಾರ ನಮ್ಮ ಅಪ್ಪನ ಅದೇ ಮಾಡ್ತಿರ್ತಾನೆ. ಹೋಗ್ ನೋಡು. ನಿಮ್ಮ ಅಪ್ಪ ಏನ್ ಮಾಡ ನೋಡ್ರಿ. ಇರ್ಲಿ ಬರ್ರಿ, ಅದೇನು ಅಂತ ಬಿಡ್ಸಿ ಹೇಳ್ರಿ. ಅವ್ನ ಆಮೇಲೆ ನೋಡ್ಕೊ ಬರ್ತೀನಿ. ನೋಡ್ಕೊ ಬಂದ್ಬಿಡೋಗು. ನೀನು ನೋಡ್ಕೊ ಬಂದಾದ್ಮೇಲೆ ಬೇಕಾದ್ರೆ ಮಾತಾಡುವ. ನಿನಗೆ ತಾನೇ ಅನುಮಾನ ಇರೋದು. ಇನ್ನು ಬೆಡ್ ಟೈಮಲ್ಲಿ ನೋಡಮ್ಮ. ದಿಲ್ಲು ದಿಲ್ಲು ಸೇರಿದಾಗ ಚೋರ ಚೋರಿ ಸೇರಿದಾಗ ನನ್ನನ್ನು ಅಪ್ಪಿಕೊಂಡಾಗ ನಾನು ನಿನ್ನನ್ನು ಚುಂಬಿಸಿದಾಗ ದಿಲ್ಲು ದಿಲ್ಲು ಸೇರಿದಾಗ ಚೋರಿ ಸೇರಿದಾಗ ಪ್ರೀತಿಸೋರಿಗೆಲ್ಲ ನಾನೇ ಗುರುವಮ್ಮ. ನೀ ಹೇಳು ಗುರುವಿನಿಂದ ಶುರು ಪ್ರೇಮ ಕಣ್ಣಿಂದಲೇ ಈ ಪ್ರೇಮದ ಆಟ ಶುರುವಮ್ಮ. ಚುಮ್ಮೆಂಟಿತು ಈ ಪ್ರೇಮದ ಪಾಠ ಚಂದಮಾಮ. ಈ ಪ್ರೇಮದ ಆಟ ಹಿಂಗೆ ನಮ್ಮ ಜೀವ ಜೀವ ಸೇರಿದಾಗ ಕಣ್ಣು ಕಣ್ಣು ಸೇರಿದಾಗ ರಾಜಾದಿರಾಜ ನನ್ನ ಬಾಜು ಆಜ. ಅಪರಂಜಿ ನೀನೇ ಬಾರೆ ನನ್ನ ರೋಜ. ಓ ನನ್ನ ರಾಜ ಈ ಪ್ರೇಮಕ್ಕೆ ನೀನೇ ಸರದಾರ. ನಮ್ಮಿಂದಲೇ ಈ ಪ್ರೇಮ ಪಾಠ ಶುರು ಬೇಗ ಬಾಮ್ಮ. ಈ ಪ್ರೇಮಕ್ಕೆ ಇಂದು ಕೊನೆಯಿಲ್ಲಮ್ಮ. ಹೈ ದಿಲ್ಲು ದಿಲ್ಲು ಸೇರಿದಾಗ ಚೋರ ಚೋರಿ ಸೇರಿದಾಗ ನೀನು ನನ್ನನ್ನು ಅಪ್ಪಿಕೊಂಡಾಗ ನಾನು ನಿನ್ನನ್ನು ಚುಂಬಿಸಿದಾಗ